ಸೊ ಎ ಲಿಸ್ಟ್ ಆಫ್ ನಂಬರ್ಸ್ ಅರೇಂಜ್ಡ್ ಇನ್ ಅ ಡೆಫಿನೈಟ್ ಆರ್ಡರ್ ಅಕಾರ್ಡಿಂಗ್ ಟು ಸಮ್ ಡೆಫಿನೈಟ್ ರೂಲ್ ಈಸ್ ಕಾಲ್ಡ್ ಎಸ್ ಅ ಸೀಕ್ವೆನ್ಸ್. ನಾವು ಜನರಲ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ನೋಡಿದಾಗ ನಾವಲ್ಲಿ ನೋಡಬೇಕಾಗಿರುವಂಥ ಅಥವಾ ಗಮನ ಕೊಡಬೇಕಾಗಿರುವಂಥ ವಿಷಯಗಳೇನು, ಒಂದು ಫಸ್ಟ್ ಟರ್ಮ್, ಇನ್ನೊಂದು ಕಾಮನ್ ಡಿಫ್ರೆನ್ಸ್, ಇನ್ನೊಂದು ನಂಬರ್ ಆಫ್ ಟರ್ಮ್ಸ್. ಹಾಯ್, ಹಲೋ, ನಮಸ್ಕಾರ. ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಸೊ ಮಕ್ಕಳೇ ಎಲ್ಲ ಹೇಗೆ ಮಾಡ್ತಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಫೈನ್. ಸೊ ನನ್ನ ಹೆಸರು ವೈಷ್ಣವಿ ಅಂತ. ಸೊ ನಾವು ಇವತ್ತು ಒಂದು ಇಂಟ್ರೆಸ್ಟಿಂಗ್ ಚಾಪ್ಟರ್ನ ಗ್ರೇಡ್ 10 ಚಾಪ್ಟರ್ 5 ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಚಾಪ್ಟರ್ ಅದು. ಸೊ ಅದನ್ನು ಡಿಸ್ಕಸ್ ಮಾಡೋದಕ್ಕೆ ಇಲ್ಲಿದ್ದೀವಿ. ಚಾಪ್ಟರ್ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ವಿಷಯನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಮಗೆ ಗೊತ್ತಿದೆ ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದೆ, ಹೌದಾ? ಸೊ ಎಕ್ಸಾಮ್ ಹತ್ತಿರ ಬರ್ತಿರೋದ್ರಿಂದ ನಾವು ಯಾವುದ್ರ ಕಡೆ ಜಾಸ್ತಿ ಗಮನ ಕೊಡಬೇಕು? ನಮ್ಮ ಆರೋಗ್ಯದ ಕಡೆಗೆ ಜಾಸ್ತಿ ಗಮನ ಕೊಡಬೇಕು. ಯಾಕೆ? ಸೊ ಆರೋಗ್ಯ ಎಕ್ಸಾಮ್ ಟೈಮಲ್ಲಿ ಅಷ್ಟೇ ಅಲ್ಲ, ಎಲ್ಲ ಟೈಮಲ್ಲೂ ಇಂಪಾರ್ಟೆಂಟ್. ಬಟ್ ಎಕ್ಸಾಮ್ ಟೈಮಲ್ಲಿ ಯಾಕೆ ಜಾಸ್ತಿ ಅಂದರೆ, ನೀವು ನಿಮ್ಮ ಓದಿನ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ, ಶ್ರದ್ಧೆ ಅದರ ಮೇಲೆ ಇರಲಿಕ್ಕೆ, ನಿಮ್ಮ ಏಕಾಗ್ರತೆ ಅದರ ಮೇಲೆ ಇರಲಿಕ್ಕೆ ನಿಮ್ಮ ಆರೋಗ್ಯ ಬಹಳ ಮುಖ್ಯ. ಇಲ್ಲ ಅಂದರೆ ನೀವು ಡಿಸ್ಟರ್ಬ್ಡ್ ಆಗ್ತೀರಾ, ಹೌದಾ? ಸೊ ನೀವು ಹೆಲ್ತನ್ನ ಚೆನ್ನಾಗಿ ಮೇಂಟೈನ್ ಮಾಡಿ ಅಂತ ಹೇಳ್ತಾ, ಅದರ ಜೊತೆಗೆ ಸತತವಾಗಿ ಅಭ್ಯಾಸ ಮಾಡಿ. ಸತತ ಪರಿಶ್ರಮವೇ ಯಶಸ್ಸಿನ ಹಿಂದಿರುವ ಗುಟ್ಟು, ಹೌದಾ? ಸೊ ದೇರ್ ಈಸ್ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್. ಸೊ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಮಾರ್ಕ್ಸ್ ಬರುತ್ತೆ, ಓಕೆನಾ? ಸೊ ಪ್ರಾಕ್ಟೀಸ್ ಮಾಡಬೇಕು ಅಂದರೆ, ಎಸ್ಪೆಷಲಿ ನಾನು ಮ್ಯಾಥ್ಸ್ ಬಗ್ಗೆ ಮಾತಾಡೋದಾದರೆ, ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಬೇಕು. ಸೊ ಕಾನ್ಸೆಪ್ಟ್ ಕ್ಲಿಯರ್ ಆಗೋದಕ್ಕೆ ನಮ್ಮ ಒಂದು ಫಿಸಿಕ್ಸ್ ವಾಲಾ ಟೀಮ್ ನಿಮ್ಮ ಜೊತೆ ಸದಾ ಸಿದ್ಧ ಇರುತ್ತೆ. ನೀವು ಎನಿ ಟೈಮ್ ನಿಮಗೆ ಯಾವ ಚಾಪ್ಟರ್ ನಿಮಗೆ ಡೌಟ್ ಇರುತ್ತೋ ಅದನ್ನು ನಮ್ಮ ಫಿಸಿಕ್ಸ್ ವಾಲಾ ನಿಮಗೆ ಸದಾ ತಯಾರು ಮಾಡಿ ನಿಮಗೆ ಎಲ್ಲ ರೀತಿಯಿಂದ ಹೆಲ್ಪ್ ಮಾಡೋದಕ್ಕೆ ಸದಾ ಸಿದ್ಧ ಇರುತ್ತೆ. ಅರ್ಥ ಆಯ್ತಾ? ಸೊ ಇಷ್ಟು ಹೇಳ್ತಾ ನಾವು ಇವತ್ತಿನ ಚಾಪ್ಟರ್ ಕಡೆಗೆ ಗಮನ ಹರಿಸೋಣ, ಓಕೆನಾ? ಸೊ ನಾನು ಆವಾಗಲೇ ಹೇಳಿದೆ, ನಾವಿವತ್ತು ಮಾತಾಡ್ತಾ ಇರೋದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಗ್ಗೆ. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಬಂದರೆ ನಾವು ಏನನ್ನು ಕಲಿತ್ರೆ, ಅಂದರೆ ಯಾವ ಬೇಸಿಕ್ಕಿಂದ ಹೋದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಮಗೆ ಅರ್ಥ ಆಗುತ್ತೆ ಅಂದರೆ, ಮೊದಲನೇದಾಗಿ ಸೀಕ್ವೆನ್ಸ್ ಮತ್ತು ಸೀರೀಸ್ ಅಂತ, ಓಕೆನಾ? ಸೊ ಈ ಸೀಕ್ವೆನ್ಸ್ ಮತ್ತು ಸೀರೀಸ್ ಕಡೆಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಸ್ಟೇಡಿಯಮಿಗೆ ಹೋಗಿರ್ತೀರ, ಸ್ಟೇಡಿಯಮಿಗೆ ವಿಸಿಟ್ ಕೊಟ್ಟಿರ್ತೀರ, ಅಥವಾ ಕ್ರಿಕೆಟ್ ಇದ್ದಾಗ, ಮ್ಯಾಚ್ ಇದ್ದಾಗ ಸ್ಟೇಡಿಯಮ್ನ ಟಿ ವಿಯಲ್ಲಿ ಅಂತೂ ನೋಡಿರ್ತೀರ, ಓಕೆ? ಸೊ ಅಲ್ಲಿ ಸ್ಟೇಡಿಯಮಲ್ಲಿ ಚೇರ್ಸ್ನ ಅರೇಂಜ್ ಮಾಡಿರ್ತಾರೆ, ಹೌದಾ? ಚೇರ್ಸ್ನ ಅರೇಂಜ್ ಮಾಡಿರ್ತಾರೆ. ಸೊ ಸ್ಟೇಡಿಯಮಲ್ಲಿ ಚೇರ್ಸ್ನ ಯಾವ ರೀತಿ ಅರೇಂಜ್ ಮಾಡಿರ್ತಾರೆ? ಎಸ್, ಸೊ ಅದು ಸರ್ಕ್ಯುಲರ್ ಆಗಿರುತ್ತೆ. ಪ್ರತಿಯೊಂದು ಒಂದೊಂದು ರೋ ಅಲ್ಲಿ ಅರೇಂಜ್ ಆಗಿರುತ್ತೆ. ಸೊ ನೀವು ಸ್ಟೇಡಿಯಂ ಕೆಳಗಡೆ ಅಂದರೆ ಗ್ರೌಂಡಿಂದ ನೋಡ್ತಾ ಹೋದರೆ ಚೇರ್ಸ್ಗಳು ಏನಿರುತ್ತಲ್ಲ ಅದು ಇನ್ಕ್ರಿಮೆಂಟ್ ಆಗಿ ಕಾಣುತ್ತೆ, ಅಂದರೆ ಇನ್ಕ್ರೀಸ್ ಆಗಿ ಕಾಣುತ್ತೆ, ಹೆಚ್ಚುತ್ತಾ ಹೋಗಿರುತ್ತೆ. ಪ್ರತಿಯೊಂದು ರೋ ಅಲ್ಲೂ ಒಂದು ನಿರ್ದಿಷ್ಟ ಅಂದರೆ ಡೆಫಿನೈಟ್ ನಂಬರ್ ಆಫ್ ಚೇರ್ಸ್ನ ಅವ್ರು ಏನು ಮಾಡಿರ್ತಾರೆ, ಇನ್ಕ್ರೀಸ್ ಮಾಡ್ತಾ ಹೋಗಿರ್ತಾರೆ. ಮೇಲ್ಗಡೆಯಿಂದ ನೋಡಿದರೆ, ಕೆಳಗಡೆ ಗ್ರೌಂಡ್ ತನಕ ನೋಡಿದರೆ ಸ್ಲೋಪ್ ಆಗಿರುತ್ತೆ, ಚೇರ್ಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ, ಹೌದಾ? ಸೊ ನಿಮಗೆ ಆ ರೀತಿಯಾಗಿ ಒಂದು ಏನು ಅಂದರೆ ಇದೊಂದು ರಿಯಲ್ ಲೈಫ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾವುದಕ್ಕೆ? ಸೀಕ್ವೆನ್ಸ್. ಹಾಗಿದ್ರೆ ಸೀಕ್ವೆನ್ಸ್ ಅಂದರೆ ನಾವು ಯಾವ ರೀತಿ ಡಿಫೈನ್ ಮಾಡ್ಬೋದು? ಓಕೆ, ಸೊ ಎ ಲಿಸ್ಟ್ ಆಫ್ ನಂಬರ್ಸ್ ಅರೇಂಜ್ಡ್ ಇನ್ ಅ ಡೆಫಿನೈಟ್ ಆರ್ಡರ್ ಅಕಾರ್ಡಿಂಗ್ ಟು ಸಮ್ ಡೆಫಿನೈಟ್ ರೂಲ್ ಈಸ್ ಕಾಲ್ಡ್ ಎಸ್ ಅ ಸೀಕ್ವೆನ್ಸ್. ಅರ್ಥ ಆಯ್ತಾ? ಸೊ ಸೀಕ್ವೆನ್ಸ್ ಅಂದರೆ ಏನು? ಯಾವುದಾದ್ರೂ ಒಂದು ಲಿಸ್ಟ್ ಆಫ್ ನಂಬರ್ಸ್, ಇಲ್ಲಿ ನೋಡ್ಬೋದು ನೀವು ಎಕ್ಸಾಂಪಲ್ ಇದೆ. ಸೊ ಲಿಸ್ಟ್ ಆಫ್ ನಂಬರ್ಸ್ನ, ಓಕೆ, ಲಿಸ್ಟ್ ಆಫ್ ನಂಬರ್ಸ್ನ ಡೆಫಿನೈಟ್ ಆರ್ಡರಲ್ಲಿ ಅರೇಂಜ್ ಮಾಡಬೇಕು ಅಕಾರ್ಡಿಂಗ್ ಟು ಸಮ್ ಡೆಫಿನೈಟ್ ರೂಲ್ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ನಾನು ಎಕ್ಸಾಂಪಲ್ ಹೇಳೋದಾದರೆ, ನೀವಿಲ್ಲಿ ನೋಡ್ಬೋದು, ಓಕೆನಾ? ಸೊ ನೀವಿಲ್ಲಿ ನೋಡಿದರೆ 1, 3, 5, 7, 9. ಸೊ ಇವೆಲ್ಲ ಏನು ಸ್ವಲ್ಪ ಅಬ್ಸರ್ವ್ ಮಾಡಿ. ಎಕ್ಸಾಕ್ಟ್ಲಿ ಇವೆಲ್ಲ ಏನು ಆಡ್ ನಂಬರ್, ಸೀಕ್ವೆನ್ಸ್ ಆಫ್ ಆಡ್ ನಂಬರ್, ಹೌದಾ? ಇಲ್ಲಿ ಏನಿದೆ, ನಮಗೆ ಕೇವಲ ಆಡ್ ನಂಬರ್ಸ್ ಇದೆ, ಈವೆನ್ ನಂಬರ್ಸ್ ಇಲ್ಲ, ಅದರ ಸುಳಿವೇ ಇಲ್ಲ, ಹೌದಾ? ಸೊ ಇದನ್ನು ನಾವು ಯಾವ ರೀತಿ ಅರೇಂಜ್ ಮಾಡಿದ್ದೀವಿ? ಫಸ್ಟ್ 1 ಇದೆ, ಆಮೇಲೆ 3 ಇದೆ, 5 ಇದೆ,
ಇನ್ಕ್ರೀಸ್ ಆಗ್ತಾ ಹೋಗಿದೆ. ಹೌದಾ? ಆರ್ಡರಲ್ಲಿ ಅರೇಂಜ್ ಮಾಡಿದ್ದೀವಿ, ಒಂದು ಡೆಫಿನೆಟ್ ರೂಲ್ ಯೂಸ್ ಮಾಡಿದ್ದೀವಿ. ರೂಲ್ ಏನೂ ಇಲ್ಲ, ಈವನ್ ನಂಬರ್ಸ್ ಬೇಡ ನಮಗೆ ಅಷ್ಟೆ. ಸೊ ಇದೇ ರೂಲ್ ಇಲ್ಲಿ. ಓಕೆನಾ? ಸೊ ಇಂಥ ಒಂದು ಅರೇಂಜ್ಮೆಂಟಿಗೆ ನಾವು ಏನಂತ ಹೇಳ್ಬೋದು? ಸೀಕ್ವೆನ್ಸ್. ಯಾವುದಾದ್ರೂ ಇದು ಅರೇಂಜ್ ಮಾಡಿದಾಗ ಒಂದು ಆರ್ಡರಲ್ಲಿ ಅರೇಂಜ್ ಮಾಡಿದ್ವಿ ಅಂದರೆ ಅದನ್ನು ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಓಕೆ. ಸೊ ಸೀರೀಸ್ ಅಂದರೆ ಏನು ಹಾಗಿದ್ರೆ? ಸೊ ಸೀರೀಸ್ ಅಂದರೆ ಏನು? ಸೀರೀಸ್ ಅಂದರೆ ಇರೋವಂತಹ ಸೀಕ್ವೆನ್ಸ್ನ ಆ್ಯಡ್ ಮಾಡೋದು. ಈಗ ನೀವು ವೆಬ್ ಸೀರೀಸು ಎಲ್ಲ ನಿಮಗೆ ಗೊತ್ತೇ ಇರುತ್ತೆ, ನೋಡೇ ಇರ್ತೀರಾ ನೀವು. ಓಕೆನಾ? ಅದ್ರ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ಈ ವೆಬ್ ಸೀರೀಸಲ್ಲಿ ನೀವೇನು ನೋಡ್ತೀರಾ? ಕಂಟಿನ್ಯೂಡ್ ವರ್ಷನ್ಸ್ ಇರ್ತವೆ, ಅಥವಾ ಒಂದಕ್ಕೊಂದು ಒಂದು ಸಂಬಂಧ ಇರುತ್ತೆ ಕಥೆಗಳಿಗೆ, ಆ ರೀತಿ. ಸೊ ಜಸ್ಟ್ ಎಕ್ಸಾಂಪಲ್ ಹೇಳಿದ್ದು. ಸೊ ಇವಾಗ ನನಗೆ 1 ಇದೆ, 3 ಇದೆ, 5 ಇದೆ, 7 ಇದೆ, 9 ಇದೆ. ಇದೇನು ಆಡ್ ನಂಬರ್ಸ್ನ ನಾನಿಲ್ಲಿ ಏನು ಮಾಡ್ತಿದ್ದೀನಿ? ಅರೇಂಜ್ ಮಾಡ್ತಿದ್ದೀನಿ, ಸೀಕ್ವೆನ್ಸ್ ಮಾಡ್ತಿದ್ದೀನಿ. ಓಕೆನಾ? ಇದಕ್ಕೆ ನಾನು ಪ್ಲಸ್ ಹಾಕ್ತಾ ಹೋದರೆ ಇದೇನಾಗುತ್ತೆ? ಸೀರೀಸ್ ಆಗುತ್ತೆ. ಏನಾಗುತ್ತದು? ಸೀರೀಸ್ ಆಗುತ್ತೆ. ಇಷ್ಟೇ. ಸೀಕ್ವೆನ್ಸಿಗೆ ಅರ್ಥಮೆಟಿಕ್ ಆಪರೇಷನ್ ಪ್ಲಸ್ನ ಆ್ಯಡ್ ಮಾಡ್ತಾ ಹೋದರೆ ಅದು ಸೀರೀಸ್ ಅಂದರೆ ಆ್ಯಡ್ ಮಾಡೋದಷ್ಟೇ. ಇಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಸೀಕ್ವೆನ್ಸ್ ಅಂದರೆ ಏನು ಗೊತ್ತಾಯಿತು, ಸೀರೀಸ್ ಅಂದರೆ ಏನು ಗೊತ್ತಾಯಿತು. ಹಾಗಿದ್ರೆ ಪ್ರೋಗ್ರೆಷನ್ ಅಂದರೆ ಏನು? ಸೊ ನೋಡಿ, ಇಲ್ಲಿ ಕೂಡ ಅಷ್ಟೇ. ಇಲ್ಲೇನು ಮಾಡಿದ್ದೀವಿ? ಕೇವಲ 2, 4, 8, 16 ಇದೆಲ್ಲ ಏನು? ಇವೆನ್ ನಂಬರ್ಸ್. ಆವಾಗಲೇ ಆಡ್ ನಂಬರ್ ನೋಡಿದ್ವಿ, ಇವಾಗ ಇವೆನ್ ನಂಬರ್ ಸೀಕ್ವೆನ್ಸ್ನ ನೋಡ್ತೀವಿ. ಸೊ ಈ ರೀತಿ ಸಾಕಷ್ಟು ಎಕ್ಸಾಂಪಲ್ ನಮಗೆ ಸಿಗುತ್ತೆ. ಈಗ ಪ್ರೋಗ್ರೆಷನ್. ಸೊ ಪ್ರೋಗ್ರೆಷನ್ ಅಂದರೆ ಏನು? ಓಕೆ, ಪ್ರೋಗ್ರೆಷನ್ ಬಿಡಿ. ಪ್ರೋಗ್ರೆಸ್ ಅಂದರೆ ಏನು? ನಮಗೆ ಪ್ರೋಗ್ರೆಸ್ ಅಂತ ಕೇಳಿದರೆ ಏನು ಗೊತ್ತಾಗುತ್ತೆ? ಡೆವಲಪ್ ಆಗೋದು ಅಂತ. ಹೌದಾ? ಡೆವಲಪ್ ಅಂದರೆ ಏನು? ಇದು ಜಾಸ್ತಿ ಆಗ್ತಾ ಹೋಗೋದು ಅಂತ ಅರ್ಥ. ಸಿಂಪಲ್ ಭಾಷೆ, ಸುಲಭ ಭಾಷೆಯಲ್ಲಿ ಹೇಳೋದಾದರೆ. ಓಕೆನಾ? ಸೊ ಪ್ರೋಗ್ರೆಷನ್ ಅಂದರೆ ಇಲ್ಲಿನೂ ಅದೇ ಅರ್ಥನೇ. ಸೀಕ್ವೆನ್ಸ್ಗಳು ಯಾವುದಾದ್ರೂ ಒಂದು ಡೆಫಿನೈಟ್ ನಂಬರ್ನ ಆ್ಯಡ್ ಮಾಡ್ತಾ ಹೋಗ್ತಾ ಇರೋದ್ರಿಂದ ಅದು ಇನ್ಕ್ರಿಮೆಂಟ್ ಆಯಿತು ಅಂದರೆ ಅಂಥ ಒಂದು ಸೀಕ್ವೆನ್ಸ್ನ ನಾವು ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಈಗ ಎಕ್ಸಾಂಪಲ್, ನನ್ನ ಹತ್ರ 1 ಇದೆ, 3 ಇದೆ, 5 ಇದೆ, 7 ಇದೆ, 9 ಇದೆ. ಹೌದಾ? ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ? 1ಗೆ +2 ಆ್ಯಡ್ ಮಾಡಿದೆ. ಸೊ 1ಗೆ +2 ಆ್ಯಡ್ ಮಾಡಿದಕ್ಕೆ ನನಗೆ ಏನು ಸಿಕ್ತು? 3 ಸಿಕ್ತು. 3ಗೆ ಮತ್ತೆ +2 ಆ್ಯಡ್ ಮಾಡ್ತೀನಿ, ಏನು ಸಿಕ್ತು ನನಗೆ? 5 ಸಿಕ್ತು. ಹೌದಾ? ಸೊ 5ಗೆ +2 ಆ್ಯಡ್ ಮಾಡ್ತೀನಿ, ಏನು ಸಿಕ್ತು ನನಗೆ? 7 ಸಿಕ್ತು. ಹೌದಾ? ಸೊ ಇವಾಗ ಹಾಗಿದ್ದರೆ ನಾನು ಏನು ಮಾಡ್ತಿದ್ದೀನಿ? +2 ಅನ್ನೋದು ಏನಿಲ್ಲಿ? ನಂಬರ್. ಇದು ಒಂದು ನಂಬರ್. ನಾವು ಇದೇ ಪರ್ಟಿಕ್ಯುಲರ್ ನಂಬರ್ನ ಪೂರ್ತಿ ಸೀಕ್ವೆನ್ಸಲ್ಲಿ ಉಪಯೋಗಿಸ್ತಿದ್ದೀವಿ. ಬೇರೆ ಯಾವುದೇ ನಂಬರ್ನ ನಾವು ಇಲ್ಲಿ ತಗೊತಿಲ್ಲ, ಯಾವುದೇ ನಂಬರ್ ಬಳಕೆ ಮಾಡ್ತಿಲ್ಲ. ಸೊ ಇಂಥ ಒಂದು ಪರ್ಟಿಕ್ಯುಲರ್ ನಂಬರ್ನ ಆ್ಯಡ್ ಮಾಡ್ತಾ ಪ್ರೋಗ್ರೆಸ್ ಆಗ್ತಾ ಹೋಗುತ್ತಲ್ಲ, ಅಂಥ ಸೀಕ್ವೆನ್ಸ್ನ ನಾವು ಏನಂತ ಹೇಳ್ತೀವಿ? ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಹಾಗಿದ್ರೆ ಎಲ್ಲ ಸೀಕ್ವೆನ್ಸ್ಗಳು ಪ್ರೋಗ್ರೆಷನ್ನ? ಇಲ್ಲ, ಎಲ್ಲ ಪ್ರೋಗ್ರೆಷನ್ಗಳು ಸೀಕ್ವೆನ್ಸ್ ಆಗಿರುತ್ತೆ, ಆದರೆ ಎಲ್ಲ ಸೀಕ್ವೆನ್ಸ್ಗಳು ಪ್ರೋಗ್ರೆಷನ್ ಆಗಲ್ಲ. ಅರ್ಥ ಆಗ್ತಿದೆನಾ? ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ, ಬಟ್ ಹೇಳ್ತೀನಿ ಇನ್ನೊಂದು ಸಲ. ಈಗ ನೋಡಿ, ನಾನು 1 ಅಂತ ಬರಿತೀನಿ, 1 2 ಅಂತ ಬರಿತೀನಿ, 1 2 3 ಅಂತ ಬರಿತೀನಿ, 1 2 3 4 ಆಯಿತಾ, 1 2 3 4 5. ಸೊ ಇದೇ ರೀತಿ ನಾನು ಏನು ಮಾಡ್ತೀನಿ? ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಇದೇನಿದು? ಸೀಕ್ವೆನ್ಸಾ? ಇದು ಸೀಕ್ವೆನ್ಸ್ ಅಂತ ಹೇಳ್ಬೋದಾ ನಾವು? ಖಂಡಿತ ಹೇಳ್ಬೋದು, ಇದು ಸೀಕ್ವೆನ್ಸ್. ಆದರೆ ಇದನ್ನು ನಾವು ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ನ ನಾವು ಯೂಸ್ ಮಾಡಿಲ್ಲ, ಅರ್ಥಮೆಟಿಕ್ ಆಪರೇಷನ್ಸ್ನ ನಾವು ಯೂಸ್ ಮಾಡಿಲ್ಲ. ಹೌದಾ? ಯಾವುದಾದ್ರೂ ಒಂದು ಡೆಫಿನೆಟ್ ರೂಲ್ ಯೂಸ್ ಮಾಡಿದ್ದೀವ, ಇಲ್ಲ ಸುಮ್ಮನೆ ಇನ್ಕ್ರೀಸ್ ಮಾಡ್ತಾ ಹೋಗಿದ್ದೀವಿ ಅಷ್ಟೇ. ಓಕೆನಾ? ಸೊ ಹಾಗಾಗಿ ಇದು ಸೀಕ್ವೆನ್ಸು, ಆದರೆ ಪ್ರೋಗ್ರೆಷನ್ ಅಲ್ಲ. ಸೊ ಪ್ರೋಗ್ರೆಷನಲ್ಲಿ ಒಂದು ಪರ್ಟಿಕ್ಯುಲರ್ ಮ್ಯಾಥಮೆಟಿಕಲ್ ಪ್ಯಾಟರ್ನ ನಾವು ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಯಾವುದಕ್ಕೆ ಯೂಸ್ ಮಾಡ್ತೀವಿ ಮ್ಯಾಥಮೆಟಿಕಲ್ ಪ್ಯಾಟರ್ನ್ ಅಂದರೆ ಪ್ರೊಸೀಡಿಂಗ್ ಟರ್ಮ್ಸ್. ಅಂದರೆ ಇವಾಗ ನನ್ನ ಹತ್ರ 1 ಇತ್ತು ಅಂದರೆ ಇದಕ್ಕೆ ನಾನು +2 ಆ್ಯಡ್ ಮಾಡಿದಾಗ ನನಗೆ 3 ಬರುತ್ತೆ. ಈ 3ಗೆ +2 ಆ್ಯಡ್ ಮಾಡಿದಾಗ ನನಗೇನು ಬರುತ್ತೆ? 5 ಬರುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ ಒಂದು ಪರ್ಟಿಕ್ಯುಲರ್ ಡೆಫಿನೈಟ್ ನಂಬರ್ನ ನಾವು ಆ್ಯಡ್ ಮಾಡ್ತಾ ಹೋದಾಗ ಸೀಕ್ವೆನ್ಸ್ ನಮಗೇನು ಬರುತ್ತಲ್ಲ, ಅದು ಸೀಕ್ವೆನ್ಸ್ ಪ್ರೋಗ್ರೆಸ್ ಆಗುತ್ತಲ್ಲ, ಅದನ್ನು ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಓಕೆನಾ? ಅರ್ಥ ಆಯ್ತಾ?
ಆಲ್ ರೈಟ್. ಸೊ ನಿಮಗೆ ಸೀರೀಸ್ ಅಂದರೆ ಏನು ಗೊತ್ತಾಯಿತು, ಸೀಕ್ವೆನ್ಸ್ ಅಂದರೆ ಏನು ಗೊತ್ತಾಯಿತು ನೋಡಿ. ಸೀರೀಸ್ ಅಂದರೆ ಎಡಿಷನ್ ಆಫ್ ಎನಿ ಸೀಕ್ವೆನ್ಸ್ ಇಸ್ ಕ್ಯಾಟಗರೈಸ್ಡ್ ಇಂಟು ಸೀರೀಸ್. ಆಗಲೇ ಹೇಳಿದ್ನಲ್ಲ, ಸಿಂಪಲಾಗಿ ಹೇಳೋದಾದರೆ ಆ್ಯಡ್ ಮಾಡೋದು ಸೀಕ್ವೆನ್ಸ್ನ ಅಷ್ಟು. ಪ್ರೋಗ್ರೆಷನ್ ಅಂದರೆ ಒಂದು ಡೆಫಿನೈಟ್ ನಂಬರ್ನ ನಾವೇನು ಮಾಡ್ತೀವಿ, ಫಸ್ಟ್ ಟರ್ಮ್ ಅಂದರೆ ಮೊದಲನೇ ನಂಬರಿಗೆ ಆ್ಯಡ್ ಮಾಡ್ತಾ ಹೋಗ್ತೀವಿ. ಮೊದಲನೇ ನಂಬರಿಗೆ ಆ್ಯಡ್ ಮಾಡಿದರೆ ನಮಗೆ ಸೆಕೆಂಡ್ ಟರ್ಮ್ ಬರುತ್ತೆ, ಸೆಕೆಂಡ್ ಟರ್ಮಿಗೆ ಆ್ಯಡ್ ಮಾಡಿದಾಗ ಥರ್ಡ್ ಟರ್ಮ್ ಬರುತ್ತೆ. ಈ ರೀತಿಯಾಗಿ ನಂಬರ್ ಸೀಕ್ವೆನ್ಸ್ ಏನಾಗುತ್ತೆ, ಪ್ರೋಗ್ರೆಸ್ ಆಗುತ್ತೆ, ಅದನ್ನು ಪ್ರೋಗ್ರೆಷನ್ ಅಂತೀವಿ. ಓಕೆ, ಹಾಗಿದ್ರೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು? ಓಕೆ, ಸೊ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದರೆ ಇಟ್ ಈಸ್ ಎ ಲಿಸ್ಟ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಟರ್ಮ್ ಈಸ್ ಒಬ್ಟೇನ್ಡ್ ಬೈ ಆ್ಯಡಿಂಗ್ ಅ ಫಿಕ್ಸ್ಡ್ ನಂಬರ್ ಟು ದ ಪ್ರೊಸೀಡಿಂಗ್ ಟರ್ಮ್ ಎಕ್ಸೆಪ್ಟ್ ದ ಫಸ್ಟ್ ಟರ್ಮ್. ಓಕೆನಾ? ಸೊ ಇವಾಗ ನಾವು ಪ್ರೋಗ್ರೆಷನ್ ಅಂತ ಏನು ಕಲ್ತ್ವಲ್ಲ, ಅದೇ ಸೇಮ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದರೆ. ಬಟ್ ಏನು ಅಂದರೆ ಇಲ್ಲಿ ಕೆಲವೊಂದು ಟರ್ಮ್ಸ್ ಅಂದರೆ ಕೆಲವೊಂದು ಏನಂತ ಹೇಳ್ತೀವಿ, ಕೆಲವೊಂದಿಷ್ಟು ಡೆಫಿನೆಟ್ ವರ್ಡ್ಸ್ಗಳನ್ನ ನಾವಿಲ್ಲಿ ಕಲಿತೀವಿ. ಏನು ಅಂದರೆ ಫಸ್ಟ್ ಟರ್ಮ್. ಓಕೆನಾ? ಫಸ್ಟ್ ಟರ್ಮ್. ಸೊ ಸೆಕೆಂಡ್ ಟರ್ಮ್, ಮತ್ತೆ ಇದು ಫಸ್ಟ್ ಟರ್ಮ್ ಆಗುತ್ತೆ, ಇದು ಸೆಕೆಂಡ್ ಟರ್ಮ್ ಆಗುತ್ತೆ, ಇದು ಥರ್ಡ್ ಟರ್ಮ್ ಆಗುತ್ತೆ, ಇದು ಫೋರ್ತ್ ಟರ್ಮ್ ಆಗುತ್ತೆ. ಈ ರೀತಿ ಟರ್ಮ್ಸ್ಗಳನ್ನು ನಾವು ನಂಬರ್ಸ್ಗಳನ್ನು ಏನಂತ ಕರಿತೀವಿ, ಟರ್ಮ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಈ ರೀತಿ ಹೋಗುತ್ತೆ. ಇನ್ನೊಂದು ಕಾಮನ್ ಡಿಫ್ರೆನ್ಸ್ನ ಇಲ್ಲಿ ಕಲಿತೀವಿ. ಏನು ಕಲಿತೀವಿ? ಕಾಮನ್ ಡಿಫ್ರೆನ್ಸ್ನ ಕಲಿತೀವಿ. ಅರ್ಥ ಆಯ್ತಾ? ಸೊ ಈ ಕಾಮನ್ ಡಿಫ್ರೆನ್ಸ್ ಅಂದರೆ ಏನು? ಈಗ ನಾನು ಆಗಲೇ ನಿಮಗೊಂದು ತೋರಿಸಿದ್ನಲ್ಲ, ಇದೇನಿದು 1 3 5 7 9 ಇದೇನಿದೆ ಅಲ್ಲ, ಇದು ಈ ಸೀಕ್ವೆನ್ಸಿಗೆ ನಾನು +2ನ ಆ್ಯಡ್ ಮಾಡ್ತಾ ಹೋದೆ ಎಲ್ಲ ಕಡೆಗೂ. ಹೌದಾ? ಈ +2 ಏನು ಹಾಗಿದ್ರೆ ಇದು ಕಾಮನ್ ಡಿಫ್ರೆನ್ಸ್. ನೀವು ಎಲ್ಲ ನಂಬರ್ಗಳನ್ನು ನೋಡಿದರೆ ಎಲ್ಲ ನಂಬರಲ್ಲೂ ಏನು ಡಿಫ್ರೆನ್ಸ್ ಇರೋದು, 2 ನಂಬರ್ ಡಿಫ್ರೆನ್ಸ್ ಬರ್ತಿದೆ. ಹೌದಾ? ಹಾಗಿದ್ರೆ ಅದೇನದು ಕಾಮನ್ ಡಿಫ್ರೆನ್ಸ್, ಎಲ್ಲ ನಂಬರಿಗೂ ಅನ್ವಯ ಆಗುತ್ತೆ ಅಂತ ಅರ್ಥ. ಸೊ ಇದನ್ನು ನಾವು ಕಾಮನ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ಫಸ್ಟ್ ಟರ್ಮ್ ಅಂತೀವಿ, ಇದನ್ನು ಸೆಕೆಂಡ್ ಟರ್ಮ್ ಅಂತೀವಿ, ಇದನ್ನು ಥರ್ಡ್ ಟರ್ಮ್. ಸೊ ಇದೇ ರೀತಿ ಎಷ್ಟು ಟರ್ಮ್ಸ್ ಇರುತ್ತೋ ಅಷ್ಟು ಟರ್ಮ್ಸ್ನು ನಾವು ನೇಮ್ ಮಾಡ್ತೀವಿ. ಅದೇ ರೀತಿ ಕಾಮನ್ ಡಿಫ್ರೆನ್ಸ್, ಇವೆರಡು ಫಸ್ಟ್ ಮತ್ತು ಸೆಕೆಂಡ್ ಟರ್ಮ್ಗಳ ಮಧ್ಯೆ ಬರುವಂಥ ಡಿಫ್ರೆನ್ಸ್ನ ಕಾಮನ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಡಿ ಈಸ್ ಈಕ್ವಲ್ ಟು ಇದರ್ 0 ಆರ್ ಇಟ್ ಕ್ಯಾನ್ ಬಿ ಪಾಸಿಟಿವ್ ನಂಬರ್ ಆರ್ ಇಟ್ ಕ್ಯಾನ್ ಬಿ ಎನಿ ನೆಗೆಟಿವ್ ನಂಬರ್. ಸೊ ಡಿಫ್ರೆನ್ಸು 0ನೂ ಆಗಿರ್ಬೋದು, ಪಾಸಿಟಿವ್ ನಂಬರು ಆಗಿರ್ಬೋದು, ನೆಗೆಟಿವ್ ನಂಬರು ಆಗಿರ್ಬೋದು. ಅರ್ಥ ಆಯ್ತಾ? ಓಕೆನಾ? ಏನು ಮಾಡ್ತೀವಿ ಇಲ್ಲಿ ಅರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿ ಸೀಕ್ವೆನ್ಸಿಗೆ ಒಂದು ನಿರ್ದಿಷ್ಟ ನಂಬರ್, ಯಾವುದಾದ್ರೂ ಪರ್ಟಿಕ್ಯುಲರ್ ನಂಬರ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ, ಅದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿವರೆಗೂ ಕಾನ್ಸೆಪ್ಟ್ ಕ್ಲಿಯರಾ? ಓಕೆನಾ? ಸೊ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡೋಣ, ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಓಕೆ, ಸೊ ಇಲ್ಲಿ ನೋಡಿ, ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಆಫ್ ದ ಫಾಲೋಯಿಂಗ್ ಎ ಪೀಸ್. ಸೊ ಏನು ಹೇಳ್ತಿದ್ದಾರೆ, ಇದೆಲ್ಲ ಕೊಟ್ಟಿರೋವಂಥ ಎಲ್ಲ ಕ್ವೆಶನ್ಸು ಎ ಪೀಸ್ ಅಂತ ಹೇಳ್ತಿದ್ದಾರೆ. ಸೊ ಎ ಪಿ ಯಾವಾಗುತ್ತೆ, ಕೊಟ್ಟಿರೋವಂಥ ಸೀಕ್ವೆನ್ಸ್ ಅಂದರೆ ಏನು ನಂಬರ್ಸ್ ಲಿಸ್ಟ್ ಇದೆ ಅಲ್ಲ, ಅದರ ಕಾಮನ್ ಡಿಫ್ರೆನ್ಸ್ ಸೇಮ್ ಇರಬೇಕು. ಹಾಗಿದ್ದಾಗ ಮಾತ್ರ ಅದು ಎ ಪಿ ಆಗುತ್ತೆ. ಸೊ ಕಾಮನ್ ಡಿಫ್ರೆನ್ಸ್ ಸೇಮ್ ಬರ್ತಿದೆ ಅಂದರೆ ಅದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ನಾವು ತಿಳ್ಕೊಬೋದು. ಹಾಗಿದ್ರೆ ಟೆಸ್ಟ್ ಮಾಡೋಣ. ಓಕೆ, ಸೊ ನೋಡಿ, ಫಸ್ಟ್ ಏನು ಕೊಟ್ಟಿದ್ದಾರೆ, 3 -2 -7. ಹೌದಾ? ಓಕೆ, ಒಂದು ನಿಮಿಷ. ಆಲ್ ರೈಟ್. ಸೊ ಇದೇನಿದು 3 -2 ಇದೆ, -7 ಇದೆ, -12 ಇದೆ. ಹೌದಾ? ಇಷ್ಟು ಕೊಟ್ಟಿದ್ದಾರೆ. ಸೊ ನಾವು ಕಾಮನ್ ಡಿಫ್ರೆನ್ಸ್ನ ಯಾವ ರೀತಿ ಆ್ಯಡ್ ಮಾಡ್ತಾ ಹೋದಾಗ ಕಾಮನ್ ಡಿಫ್ರೆನ್ಸ್ ಬರುತ್ತೆ ಅಂತ ನಮಗೆ ಗೊತ್ತಾಯಿತು. ಬಟ್ ಕೊಟ್ಟಿರೋವಂಥ ಸೀಕ್ವೆನ್ಸಲ್ಲಿ ಕಾಮನ್ ಡಿಫ್ರೆನ್ಸ್ನ ಯಾವ ರೀತಿ ನಾವು ಕಂಡುಹಿಡಿಯೋದು, ಇದರ ಡಿಫ್ರೆನ್ಸ್ ಹೇಗೆ ಕಂಡುಹಿಡಿಯೋದು? ಈಗ 1ಗೆ ನಾನು +2 ಆ್ಯಡ್ ಮಾಡಿದರೆ 3 ಬರುತ್ತೆ, 3ಗೆ +2 ಆ್ಯಡ್ ಮಾಡಿದರೆ 5 ಬರುತ್ತೆ, 5ಗೆ +2 ಆ್ಯಡ್ ಮಾಡಿದರೆ 7. ಓಕೆ, ನಾವು ಒಂದು ಸೀಕ್ವೆನ್ಸ್ನ ತಯಾರು ಮಾಡ್ತೀವಿ ಅಂದ್ಕೊಳ್ಳಿ. ಬಟ್ ಕೊಟ್ಟಿರೋಂತಹ ಸೀಕ್ವೆನ್ಸ್ ಅಥವಾ ಅರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿ ಇದರದ್ದು ಕಾಮನ್ ಡಿಫ್ರೆನ್ಸ್ ಹೇಗೆ ಕಂಡುಹಿಡಿಯೋದು? ನೋಡಿ, ಇದನ್ನು ಯಾವಾಗಲೂ ಕಾಮನ್ ಡಿಫ್ರೆನ್ಸ್ ಹೇಗೆ ಕಂಡುಹಿಡಿತೀವಿ ಅಂದರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೊ ಇಲ್ಲಿ ಸೆಕೆಂಡ್ ಟರ್ಮ್ ಏನು, -2 -3. ಓಕೆನಾ? ಇದೇನಿದು
ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಅರ್ಥ ಆಯ್ತಾ? ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೊ ಇಲ್ಲಿ ಸೆಕೆಂಡ್ ಟರ್ಮ್ ಯಾವುದು? -2. ಫಸ್ಟ್ ಟರ್ಮ್ ಯಾವುದು? 3. ಸೊ -2 -3 ಎಷ್ಟಾಗುತ್ತೆ ಆನ್ಸರ್? -2 -3 ವಿಲ್ ಬಿ ಈಕ್ವಲ್ ಟು -5. ಸೊ ಅಂದರೆ ಏನು? ಇವೆರಡರ ಕಾಮನ್ ಡಿಫ್ರೆನ್ಸ್ ಏನು? -5 ಬರಬೇಕು. ಓಕೆ. ಸೊ ಈಗ ಇನ್ನೊಂದು ನೋಡೋಣ. -7 -2. ಓಕೆನಾ? ಸೊ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಮಾಡಿದಾಗ -5 ಬಂತು. ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ಮಾಡಿದಾಗೂ ನಮಗೆ ಅದೇ ಬರಬೇಕು. ಸೊ ಅದನ್ನು ನೋಡ್ಬಿಡೋಣ ಹಾಗಿದ್ರೆ. ಓಕೆನಾ? ಆವಾಗ ಇದು ಕಾಮನ್ ಡಿಫ್ರೆನ್ಸ್ ಎಲ್ಲ ಕಡೆ ಸಿಮಿಲರ್ ಆಗಿ ಬರ್ತಿದ್ರೆ ಇದರ ಅರ್ಥ ಏನು? ಇದು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇದೆ ಅಂತ ಅರ್ಥ. ಆಯಿತಾ? ಓಕೆ. ಸೊ ಇವಾಗ -7 ಓಕೆ. ಸೊ -7 ಮೈನಸ್ ಆಫ್ -2. ನೋಡಿ ಇಲ್ಲಿ -7 ಇದೆ, ಇದು ಥರ್ಡ್ ಟರ್ಮ್, ಮೈನಸ್ ಆಫ್ -2. ಯಾಕೆ -2 ಬರ್ದಿದ್ದೀನಿ ಸೆಪ್ರೇಟಾಗಿ ಅಂದರೆ ಇದು ನೆಗೆಟಿವ್. ನಾವೇನು ಮಾಡ್ತಿದ್ದೀವಿ? A3 ಮೈನಸ್ A2. ಓಕೆನಾ? ಸೊ ಇದು A3 ಮೈನಸ್ A2. ಮೈನಸ್ನ ಅದೇ ರೀತಿ ಇಟ್ಟಿದ್ದೀನಿ. A2 ಏನು? -2 ಇದೆ. ಸೊ -7 ಮೈನಸ್ ಇಂಟು ಮೈನಸ್ ಏನಾಗುತ್ತೆ? +2. ಸೊ -7 +2 ಎಷ್ಟು? -5. ಮತ್ತೆ ನಮಗೇನು ಸಿಕ್ತು? ಕಾಮನ್ ಡಿಫ್ರೆನ್ಸ್ -5 ಸಿಕ್ತು. ಹೌದಾ? ಹಾಗಿದ್ದರೆ ಇದು ಕೊಟ್ಟಿರೋಂಥ ಇನ್ ಸೀಕ್ವೆನ್ಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೌದು. ಹೌದಾ? ಯಾಕೆಂದರೆ ನಮ್ಮ ಕಾಮನ್ ಡಿಫ್ರೆನ್ಸು ಏನಿದೆ? ಸೇಮ್ ಇದೆ. ಆಯಿತು. ಇವಾಗ ಪಟಾಪಟ್ ಅಂತ ಹೇಳಿ ಇನ್ನೊಂದು ಸೀಕ್ವೆನ್ಸಿಗೆ ಹೋಗೋಣ. ಓಕೆ, ಇಲ್ಲಿಗೆ ಹೋಗೋಣ. ಸೊ ಇಲ್ಲಂತರೂ ನಿಮಗೆ ತುಂಬ ಸುಲಭ ನೋಡೇ ಹೇಳ್ಬೋದು ನೀವು. ಏನಿದೆ? ಸೆಕೆಂಡ್ ಟರ್ಮ್ ಏನಿದೆ? 11 ಇದೆ. ಫಸ್ಟ್ ಟರ್ಮ್ ಏನಿದೆ? 11 ಇದೆ. ಸೊ 0. ಮತ್ತು ಥರ್ಡ್ ಟರ್ಮ್ ಏನಿದೆ ನೋಡಿ? 11 ಮೈನಸ್ ಮತ್ತೆ ಸೆಕೆಂಡ್ ಟರ್ಮ್ ಏನಿದೆ? 0. ಸೊ ಎಲ್ಲ 0 ಬರುತ್ತೆ. ಯಾಕೆ? ಸೊ 11 11 11 11 ಎಲ್ಲ 11 ಇದೆ. ಹಾಗಾಗಿ ನಾವು ಆಗಲೇ ನೋಡಿದ್ವಿ ಕಾಮನ್ ಡಿಫ್ರೆನ್ಸ್ ಇಟ್ ಕ್ಯಾನ್ ಬಿ either 0 ಆರ್ ಪಾಸಿಟಿವ್ ನಂಬರ್, ನೆಗೆಟಿವ್ ನಂಬರ್. ಸೊ 0 ಬಂದಿದೆ ಅಂದರೆ ಅದು ಕಾಮನ್ ಡಿಫ್ರೆನ್ಸ್ ಹೌದು ಅಂತಲೇ ಅರ್ಥ. ಅರ್ಥ ಆಯ್ತಾ? ಓಕೆ. ಇವಾಗ ಥರ್ಡ್ ಒನ್ ನಿಮಗೆ ಬಿಡ್ತೀನಿ, ಸುಲಭ ಇದೆ, ನೀವು ಮಾಡಿ. ಫೋರ್ತ್ ಒನ್ ನಾನು ಮಾಡ್ತೀನಿ. ಓಕೆನಾ? ಸೊ ಫೋರ್ತ್ ಒನ್ ನೋಡಿ ಏನು ಕೊಟ್ಟಿದ್ದಾರೆ? √3 ಕೊಟ್ಟಿದ್ದಾರೆ, √12 ಕೊಟ್ಟಿದ್ದಾರೆ, √27 ಕೊಟ್ಟಿದ್ದಾರೆ. ಹೌದಾ? √48 ಕೊಟ್ಟಿದ್ದಾರೆ. ಈಗ ನಾನೇನು ಮಾಡ್ತೀನಿ? ಇದು ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಮಾಡಬೇಕು. ಹೌದಾ? ಏನು ಮಾಡ್ತೀನಿ? √12 ಮೈನಸ್ √3. ಹಿಂಗಪ್ಪ ಸಾಲ್ವ್ ಮಾಡೋದೀಗ. ಈಗ √12ನ ನಾನು ಏನಂತ ಬರಿಬೋದು? ಇನ್ ಟರ್ಮ್ಸ್ ಆಫ್ 3 ಬರಿಬೇಕು ಅಂತ ಬಂದರೆ √12ನ ನಾನು ಏನಂತ ಬರಿಬೋದು? 4 3s are 12 ಅಂತ ಬರಿಬೋದಾ? 4 3s are 12. ಹೌದಾ? ಸೊ √4 × 3, ಸ್ಕ್ವೇರ್ ರೂಟ್ ಆಫ್ 4 × 3 ಅಂದರೆ √12 ಬರುತ್ತಾ? ಮೈನಸ್ √3 ಹಾಗೆ ಇಡ್ತೀನಿ. ಓಕೆನಾ? ಇಷ್ಟ ಆಯಿತಾ? ಈಗ ನಾನೇನು ಮಾಡ್ತೀನಿ? ಓಕೆ. ಸೊ ಈಗ √4 ಇದೆ ಅಲ್ಲ, ನಾನು ಸಪ್ರೇಟ್ ಮಾಡ್ತೀನಿ. √4 ಏನಾಯ್ತು ಇದಕ್ಕೆ? ಓಕೆ. ಸೊ √4 ಏನಿದೆ ಅಲ್ಲ, √4 ಇಂಟು √3. ಒಂದು ನಿಮಿಷ. ಓಕೆ. ಸೊ √4 ಇಂಟು √3 ಮೈನಸ್ √3. ಸೊ ನಾನೇನು ಮಾಡಿದ್ದೀನಿ ಇಲ್ಲಿ ಅಂದರೆ, ಸ್ವಲ್ಪ ಅಬ್ಸರ್ವ್ ಮಾಡಿ, √12 ಏನಿದೆ ಅಲ್ಲ ಅದನ್ನು √4 ಇಂಟು √3 ಅಂತ, ಅಂದರೆ ಸ್ಕ್ವೇರ್ ರೂಟ್ ಆಫ್ 4 × 3 ಅಂತ ಫಸ್ಟ್ ಬರೆದಿದ್ವಿ. ಆಮೇಲೆ ಏನು ಮಾಡಿದೆ? ನಾನು ಸೆಪ್ರೇಟ್ ಮಾಡಿದೆ. √4 ಇಂಟು √3 ಮೈನಸ್ √3. ಓಕೆನಾ? ಇದಿಷ್ಟು ಒಂದೇ. √4 ಇಂಟು √3. ಸೊ √4ನ ನಾವು ಏನಂತ ಬರಿಬೋದು? ಸ್ಕ್ವೇರ್ ರೂಟ್ ಆಫ್ 4 ಎಷ್ಟು? ನಮಗೆಲ್ಲ ಗೊತ್ತೇ ಇದೆ, ಅದು 2. ಸೊ ಇಂಟು √3 ಇಂಟು √3. ಸೊ ಏನಾಯ್ತು? ಇದು 2√3 ಆಯಿತು. ಮೈನಸ್ √3 ಹಾಗೆ ಇಡಿ, √3 ಹಾಗೆ ಇಡಿ. ಓಕೆ. ಓಕೆ. ಸೊ ಏನಾಯಿತು? ನಮಗೆ
2√3 ಮೈನಸ್ √3 ಬಂತು. ಎಷ್ಟಾಯಿತು? 2√3 ಮೈನಸ್ √3 ಎಷ್ಟಾಗುತ್ತೆ? 2√3 ಮೈನಸ್ ಇಲ್ಲೇನೂ ಇಲ್ಲ ಅಂದರೆ 1 ಇರುತ್ತೆ ಅಂತ ಅರ್ಥ. ಸೊ 2√3 ಮೈನಸ್ 1√3 ಎಷ್ಟು ಬರುತ್ತೆ? ನಿಮಗೆ √3 ಬರುತ್ತೆ ಆನ್ಸರ್. ಯಾವುದ್ರದ್ದು? ಇವೆರಡ್ರದ್ದು. ಓಕೆ, ಹಾಗಿದ್ರೆ ಈಗ √27 ಮತ್ತು √12ಗೆ ಇದೇ √3ನೇ ಕಾಮನ್ ಡಿಫ್ರೆನ್ಸ್ ಬರಬೇಕು. ಬರುತ್ತಾ ನೋಡೋಣ? ಓಕೆ, ಸೊ √27 ಮೈನಸ್ √12. ಸೊ √27ನ ನಾನು ಏನಂತ ಬರಿಬೋದು? ಏನಂತ ಬರಿತೀನಿ √27ನ? ಓಕೆ, ಈ ಕಡೆ ಬರೆಯೋಣ. ಓಕೆ, ಸೊ √27ನ ಏನಂತ ಬರಿಬೋದು? ಸ್ವಲ್ಪ ಯೋಚನೆ ಮಾಡಿ. ಸೊ √27 ಮೈನಸ್ √12 ಏನಂತ ಬರಿಬೋದಪ್ಪ? ಓಕೆ, 9 3s 27 ಅಂತ ಬರಿಬೋದಾ? ಬರಿಬೋದು. √12ನ ಏನಂತ ಬರಿಬೋದು? 4 3s 12 ಅಂತ ನಾವು ಆವಾಗಲೇ ಬರೆದಿದ್ವಿ ಅಲ್ಲಿ. ಓಕೆನಾ? ಇವಾಗ √9 ಇದೆ ಅಲ್ಲ, ಸ್ಕ್ವೇರ್ ರೂಟ್ ಆಫ್ 9 ಎಷ್ಟು? ನಮಗೆಲ್ಲ ಗೊತ್ತು, ಅದು 3 ಅಂತ. ಸೊ ನಾನು ಏನು ಬರಿತೀನಿ? 3, ಈ √3 ಏನಿದೆ ಅಲ್ಲ ಹಾಗೆ ಇಡ್ತೀನಿ. ಏನು ಮಾಡ್ತೆ? ಸ್ಕ್ವೇರ್ ರೂಟ್ ಆಫ್ 9 ಏನಿದೆ ಅಲ್ಲ ಇದನ್ನು 3 ಆಗಿ ಬರೆದಿದ್ದೀನಿ. √3ನ ಆ್ಯಸ್ ಇಟ್ ಈಸ್ ಹಾಗೆ ಇಟ್ಟಿದ್ದೀನಿ. ಇಲ್ಲಿ √4 ಎಷ್ಟು? ನಮಗೆ ಗೊತ್ತು 2 ಅಂತ. ಈ √3 ಏನಿದೆ ಅಲ್ಲ ಹಾಗೆ ಇಡ್ತೀನಿ. ಈಗ 3√3 ಮೈನಸ್ 2√3 ಎಷ್ಟಾಗುತ್ತೆ ಆನ್ಸರು? ಮತ್ತೆ √3ನೇ. ಹಾಗಿದ್ರೆ ಏನು ಅರ್ಥ ಆಯ್ತು ನಮಗೆ? √3, √12, √27 ಇದೆಲ್ಲ ಏನು? ಅರಿಥಮೆಟಿಕ್ ಪ್ರೋಗ್ರೆಷನ್ ಹೌದು ಅಂತ. ಅರ್ಥ ಆಯ್ತಾ? ಇದೇನು? ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಯೋದು. ಕೊಟ್ಟಿರುವಂಥ ಕ್ವಶನ್ಸಲ್ಲಿ ಇದು ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತಿದ್ದಾರೆ. ಅದು ಅರಿಥಮೆಟಿಕ್ ಪ್ರೋಗ್ರೆಷನ್ ಆಗಿದ್ದರೆ ಕಾಮನ್ ಡಿಫ್ರೆನ್ಸ್ ಸಿಮಿಲರ್ ಆಗಿ ಬರಬೇಕು. ನಮಗೆಲ್ಲ ಬರ್ತಾ ಇದೆ. ಸೊ ಇದನ್ನೊಂದೇ ನಿಮಗೆ ಹೋಮ್ವರ್ಕ್ ಅಂತ ಕೊಟ್ಟಿದ್ದೀನಿ. ಸಿಂಪಲ್ ಆಗಿದೆ, ಮಾಡಿ ನೋಡಿ. ಓಕೆನಾ? ಆಲ್ ರೈಟ್. ಈಗ ಇವಾಗ ಓಕೆ, ಈಗ ಇಷ್ಟ ಆಯಿತಾ? ಇಲ್ಲಿ ತನಕ ಕಲ್ತ್ವಾ? ಕಾಮನ್ ಡಿಫ್ರೆನ್ಸ್ ಮಾಡೋದನ್ನು ಕಲ್ತ್ವಿ. ಇವಾಗ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ನೋಡೋಣ. ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದರೆ ಜನರಲ್ ಟರ್ಮ್ ಆಫ್ ಆ್ಯನ್ ಎ ಪಿ ಅಂತ. ಸೊ ಜನರಲ್ ಟರ್ಮ್ ಆಫ್ ಆ್ಯನ್ ಎ ಪಿ ಅಂದರೆ ನಾವು ಯಾವ ರೀತಿ ಅದನ್ನು ಡಿಫೈನ್ ಮಾಡ್ಬೋದು, ಡಿರೈವ್ ಮಾಡ್ಬೋದು ಅಂದರೆ, ನನ್ನ ಹತ್ರ ಫಸ್ಟ್ ಟರ್ಮ್ ಇದೆ. ಓಕೆನಾ? ಆಯಿತು. ಸೊ ಫಸ್ಟ್ ಟರ್ಮ್ ಅಂದರೆ ನಾನು ಆವಾಗಲೇ ಹೇಳಿದೆ, ಫಸ್ಟ್ ಟರ್ಮ್ನ ನಾವು ಏನಂತ ಹೇಳ್ತೀವಿ? ಕೊಟ್ಟಿರೋವಂಥ ಫಸ್ಟ್ ನಂಬರ್ನ ಫಸ್ಟ್ ಟರ್ಮ್ ಅಂತ ಕರಿತೀವಿ. ಸೊ ಇವಾಗ ನನ್ನ ಹತ್ರ ಎಕ್ಸಾಂಪಲ್ 1 3 5 7 9 ಓಕೆನಾ 11 ಇದೇ ರೀತಿ. ಇದು ನಾನು ಪದೇ ಪದೇ ಇದನ್ನೇ ತೊಗೊತಿದ್ದೀನಿ, ಯಾಕೆಂದರೆ ನೀವು ಆವಾಗಲೇ ನೋಡಿದರೆ ಅರ್ಥ ಮಾಡ್ಕೊಳೋದಕ್ಕೆ ಸುಲಭ ಅನ್ನೋ ಕಾರಣಕ್ಕೆ ಆಡ್ ನಂಬರ್ ಸೀಕ್ವೆನ್ಸ್ನೇ ತೊಗೊಂಡಿದ್ದೀನಿ. ಓಕೆ, ಇವಾಗ ಇದನ್ನು ನಾನು ಫಸ್ಟ್ ಟರ್ಮ್ ಅಂತ ಹೇಳಿದೆ. ಸೊ ಫಸ್ಟ್ ಟರ್ಮ್ನ ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂದರೆ ಎ ಅಂತ ಡಿನೋಟ್ ಮಾಡ್ತೀವಿ. ಓಕೆನಾ? ಎ ಇಸ್ ಈಕ್ವಲ್ ಟು 1. ಆಯಿತಾ? ಸೆಕೆಂಡ್ ಟರ್ಮ್ ಯಾವುದು? A2 ಯಾವುದಿಲ್ಲಿ? ಇದನ್ನು A1 ಅಂತ ತೊಗೊತೀನಿ. A2 ಯಾವುದು? 3. ಹೌದಾ? ಥರ್ಡ್ ಟರ್ಮ್ ಯಾವುದು? A3 ಯಾವುದು? 5. ಸೊ ಈ ರೀತಿಯಾಗಿ ನಾವು ಟರ್ಮ್ಸ್ಗಳನ್ನ ಡಿನೋಟ್ ಮಾಡ್ತೀವಿ. ಮೊದಲನೇದು A1 A2 A3 A4 ಇದೇ ರೀತಿ ಹೋಗುತ್ತೆ. ಅರ್ಥ ಆಯ್ತಾ? ಈಗ 1, ಈ 1 ಏನಿದೆ ಅಲ್ಲ ಇದಕ್ಕೆ ನಾನು +2 ಆ್ಯಡ್ ಮಾಡಿದೆ. ಈ 1 ಏನಿದೆ ಅಲ್ಲ ಇದಕ್ಕೆ ನಾನು +2 ಆ್ಯಡ್ ಮಾಡಿದೆ. ನನಗೇನು ಬಂತು? 3 ಬಂತು. ಏನು ಬಂತು ನನಗೆ? 3 ಬಂತು. ಹಾಗಿದ್ದರೆ ಫಸ್ಟ್ ಟರ್ಮು ಎ ಆಯಿತು. ಹೌದಾ? ಫಸ್ಟ್ ಟರ್ಮ್ ಏನು? A1 ಏನಿದೆ ಅಲ್ಲ ಇದು ಎ ಆಯಿತು. ಓಕೆ, ಒಂದು ನಿಮಿಷ ಇರಿ. ಸೊ ಫಸ್ಟ್ ಟರ್ಮ್ನ ನಾವು ಎ ಅಂತ ತಗೊಂಡ್ವಿ. ಈ ಎಗೆ ನಾನು +2 ಆ್ಯಡ್ ಮಾಡಿದೆ. ಸೊ ನನಗೇನು ಬಂತು? 3 ಬಂತು. ಹಾಗಿದ್ರೆ ಈ +2ನ ನಾನು ಏನಂತ ಹೇಳಲಿ ಇಲ್ಲ ಇಲ್ಲಿ? ಸೊ ಈ +2ನ ನಾನು ಡಿ ಅಂತ ಹೇಳ್ತೀನಿ. ಏನಿದು? ಡಿ. ನಾನು 1ನ ಹಾಗೆ ಇಟ್ಟಿದ್ದೀನಿ, ಅದು ಫಸ್ಟ್ ಟರ್ಮ್. ಈ ಫಸ್ಟ್ ಟರ್ಮಿಗೆ +2 ಆ್ಯಡ್ ಮಾಡಿದೆ, ಇದು 3 ಬಂತು. ಈ 3 ಏನು ಸೆಕೆಂಡ್ ಟರ್ಮ್. ಈ ಸೆಕೆಂಡ್ ಟರ್ಮ್ ಮತ್ತು ಫಸ್ಟ್ ಟರ್ಮ್ ಮಧ್ಯೆ ನಮಗೇನು ಬಂದಿದ್ದು? ಕಾಮನ್ ಡಿಫ್ರೆನ್ಸ್, ಅದು ಡಿ. ಈ ಡಿ ಏನು? ಫಸ್ಟ್ ಟರ್ಮಿಗೆ ಈ ಡಿಫ್ರೆನ್ಸ್ ಆ್ಯಡ್ ಮಾಡಿದಾಗ ನಮಗೆ ಸೆಕೆಂಡ್ ಟರ್ಮ್ ಬಂತು. ಆಯಿತಾ? ಆಯಿತು.
ಇವಾಗ 3ಗೆ ನಾನು ಮತ್ತೆ +2 ಆ್ಯಡ್ ಮಾಡ್ತೀನಿ. ಇದರ ಅರ್ಥ ಏನು? 1 + 3 + 2 ಅಂತ. ಸೊ 1 3 ಇದಕ್ಕೆ ಮತ್ತೆ ಡಿಫ್ರೆನ್ಸ್ ಆ್ಯಡ್ ಮಾಡಿದೆ, ಹೌದಾ? ಸೊ ನನಗೇನು ಸಿಕ್ತು? 5 ಸಿಕ್ತು. ಓಕೆನಾ? ಏನು ಸಿಕ್ತು ನನಗೆ? 5 ಸಿಕ್ತು. ಸೊ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಸಿಂಪಲ್ ವಿಷಯ ಏನು ಅಂದರೆ, ಸೊ 1ಗೆ ನಾನು +2 ಆ್ಯಡ್ ಮಾಡಿದಾಗ ನನಗೆ A + D ಬಂತು. ಸೊ +2 ಏನಿಲ್ಲಿ ಹಾಗಿದ್ರೆ ಡಿಫ್ರೆನ್ಸ್ ಏನು? 2. ಆಯಿತಾ? ಇವಾಗ 5 ಬರಲಿಕ್ಕೆ ನಾನು ಏನು ಮಾಡಿದೆ? 3ಗೆ +2 ಆ್ಯಡ್ ಮಾಡಿದೆ. ಸೊ ಮತ್ತೆ ಇಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಡಿಫ್ರೆನ್ಸ್ ಏನು? 2ನೇ. ಆದರೆ ಏನು ಸ್ವಲ್ಪ ನಾವು ಇಲ್ಲಿ ಚೇಂಜ್ ಮಾಡಬೇಕು. ಏನು ಚೇಂಜ್ ಮಾಡ್ತೀವಿ ಅಂದರೆ, ಸೊ A + D ಇದೆನಾ? A + 2D. ಯಾಕೆ? ಫಸ್ಟು ಇದಕ್ಕೆ ಕೇವಲ ಒಂದೇ ಡಿಫ್ರೆನ್ಸ್ ಆ್ಯಡ್ ಮಾಡಿದ್ವಿ, ಬಟ್ ಇಲ್ಲಿ ಇನ್ನೂ ಒಂದು ಡಿಫ್ರೆನ್ಸ್ ಆ್ಯಡ್ ಆಯಿತು. ಡಿಫ್ರೆನ್ಸ್ ಏನು? ಆ್ಯಡ್ ಆಗ್ತಾ ಹೋಯಿತು. ಎಷ್ಟು ಸಲ ಆ್ಯಡ್ ಆಗುತ್ತೆ ಅಷ್ಟು ಸಲ ಇಲ್ಲಿ ಬರಿತೀವಿ. ಇಲ್ಲಿ ಒಂದೇ ಸಲ ಡಿಫ್ರೆನ್ಸ್ ಹಾಕಿದ್ದೀವಿ, ಇಲ್ಲಿ ಡಿಫ್ರೆನ್ಸ್ 2 ಸಲ ರಿಪೀಟ್ ಆಗಿದೆ ಅಂತ ಅರ್ಥ. ಈ 5 ಬರಲಿಕ್ಕೆ ನಮಗೆ ಡಿಫ್ರೆನ್ಸು 2 ಸಲ ಆ್ಯಡ್ ಆಗಿದೆ. ಓಕೆನಾ? ಹಾಗೆ A + 3D ಹೀಗೆ ಹೋಗ್ತಾ ಹೋಗುತ್ತೆ. ಸೊ ಇದು A ಆದರೆ ಇದು A + D, ಇದು A + 2D, ಇದು A + 3D. ಅರ್ಥ ಆಯ್ತಾ? ಸೊ ಇದೇ ರೀತಿ ಹೋಗುತ್ತೆ. ಎಲ್ಲಿ ತನಕ ಹೋಗುತ್ತೆ? ಎಂಡ್ಲೆಸ್, n ಟರ್ಮ್ಸ್ ತನಕನೂ ಹೋಗುತ್ತೆ. ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಓಕೆ, ಬಟ್ n ಟರ್ಮ್ಸ್ ತನಕನೂ ಹೋಗೋದ್ರಿಂದ ಇದನ್ನು ನಾವು ಏನಂತ ಡಿಫೈನ್ ಮಾಡ್ಬೋದು? A + n - 1 × D. ಇದು ಏನಿದು? nth ಟರ್ಮ್ ಆಫ್ AP. ಅರ್ಥ ಆಯ್ತಾ? ಏನಿದು? nth ಟರ್ಮ್ ಆಫ್ AP. ಸೊ ಏನಂತ ಡಿಫೈನ್ ಮಾಡ್ತೀವಿ? ಜನರಲ್ ಟರ್ಮ್ ಆಫ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತಲೂ ಅಂತಾರೆ. ಸೊ AN = A + n - 1 × D. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, A ಇದೆನಾ? ಏನ ನಾನು 1 ಅಂತ ತಗೊಂಡೆ ಅಂದ್ಕೊಳ್ಳಿ, ಪ್ಲಸ್ n ಅಂದರೆ ಏನು? ನಂಬರ್ ಆಫ್ ಟರ್ಮ್. ಸೊ n ಅಂದರೆ ಏನು? ಯಾವ ಟರ್ಮ್ನ ತೊಗೊತಿದ್ವಿ? ಈಗ ಸೆಕೆಂಡ್ ಟರ್ಮ್ ತೊಗೊಂಡಿದ್ದೀವಿ. ಸೆಕೆಂಡ್ ಟರ್ಮ್ ಅಂದರೆ A2, ಹೌದಾ? ಸೆಕೆಂಡ್ ಟರ್ಮ್ ಏನಿಲ್ಲಿ? A2 ಅಂತ ಆಯಿತು. ಸೊ A ಏನು? 1 ಆಯಿತು, ಪ್ಲಸ್ n ಏನು? n ಇಲ್ಲೇ ಇದೆ, 2 - 1 × D ಏನು? ಹಾಗಿದ್ರೆ D ಏನು ನಮಗೆ ಕಾಮನ್ ಡಿಫ್ರೆನ್ಸ್ 2. ಹಾಗಿದ್ರೆ ಎಷ್ಟು ಬರುತ್ತೆ ನೋಡೋಣ? 1 + 2 × 2 = 4, 2 × 1 = -2. ಸೊ ಆನ್ಸರ್ ಏನು ಬಂತು? 4 - 2 = 2, 2 + 1 = 3. ಸೊ 3 ಏನು? ನಮ್ಮ ಸೆಕೆಂಡ್ ಟರ್ಮ್. ಅರ್ಥ ಆಯ್ತಾ? ಈ ರೀತಿ ಮಾಡೋದು. ಆಲ್ ರೈಟ್. ಸೊ ಇದನ್ನೇ ನಾವೇನು ಹೇಳ್ತೀವಿ? ಫಸ್ಟ್ ಟರ್ಮ್. A ಅಂದರೆ ಏನು? ಫಸ್ಟ್ ಟರ್ಮ್ ಅಂತ ಅರ್ಥ. D ಅಂದರೆ ಕಾಮನ್ ಡಿಫ್ರೆನ್ಸ್. n ಅಂದರೆ ನಂಬರ್ ಆಫ್ ಟರ್ಮ್ಸ್. n ಅಂದರೆ ನಂಬರ್ ಆಫ್ ಟರ್ಮ್ಸ್. ಸೊ ಫಸ್ಟ್ ಟರ್ಮ್ ಅಂದರೆ ಇದು ಫಸ್ಟ್ ಟರ್ಮ್. ಸೊ ಫಸ್ಟ್ ಟರ್ಮ್ ಅಂದರೆ A1. ಇಲ್ಲೇನಿರುತ್ತಲ್ಲ ಇದು n ರೆಪ್ರೆಸೆಂಟ್ ಮಾಡುತ್ತೆ. A2 ಅಂದರೆ ಇದು 2 ನಂಬರ್ ಆಫ್ ಟರ್ಮ್. ಇದು ಎಷ್ಟನೇ ಟರ್ಮು? ಸೆಕೆಂಡ್ ಟರ್ಮ್ ಅಂತ ಇದು ರೆಪ್ರೆಸೆಂಟ್ ಮಾಡುತ್ತೆ. ಅರ್ಥ ಆಯ್ತಾ? ಆಲ್ ರೈಟ್. ಸೊ ಈ ರೀತಿಯಾಗಿ ನಾವು ಜನರಲ್ ಟರ್ಮ್ನ ಬರೀತೀವಿ. A + D, A + 2D, A + 3D. ಇದನ್ನು nth ಟರ್ಮ್ ಅಂದರೆ ಜನರಲ್ ಫಾರ್ಮಲ್ಲಿ ಬರೆಯೋದಾದರೆ A + n - 1 × D ಅಂತ ಬರಿತೀವಿ. ಓಕೆನಾ? ಆಲ್ ರೈಟ್. ಈಗ ಹೌ ಮೆನಿ ಟರ್ಮ್ಸ್ ಆರ್ ದೇರ್ ಇನ್ ದ AP ಅಂತ ಕೇಳ್ತಿದ್ದಾರೆ. ಸೊ ಅವರು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂತ ಕಂಡುಹಿಡೀರಿ ಅಂತ ಕೇಳ್ತಿದ್ದಾರೆ. ಹಾಗಿದ್ರೆ ನೋಡೋಣ ಹೇಗಿರುತ್ತೆ ಅಂತ. ಸೊ ಇಲ್ಲಿ ಫಸ್ಟ್ ಟರ್ಮ್ ಏನು? A ಏನು ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ, ಹೌದಾ? ಮತ್ತು ಡಿಫ್ರೆನ್ಸ್ ಏನು ಬರುತ್ತೆ? ನಾವು ಜನರಲ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ನೋಡಿದಾಗ ನಾವಲ್ಲಿ ನೋಡಬೇಕಾಗಿರುವಂಥ ಅಥವಾ ಗಮನ ಕೊಡಬೇಕಾಗಿರುವಂಥ ವಿಷಯಗಳೇನು? ಒಂದು ಫಸ್ಟ್ ಟರ್ಮ್, ಇನ್ನೊಂದು ಕಾಮನ್ ಡಿಫ್ರೆನ್ಸ್, ಇನ್ನೊಂದು ನಂಬರ್ ಆಫ್ ಟರ್ಮ್ಸ್. ಓಕೆನಾ? ಯಾವ ನಂಬರು, ಯಾವ ಟರ್ಮು ಅಂದರೆ n.
ಎ ಎನ್ ಮತ್ತು ಡಿ ಇವು 3 ಏನಿರುತ್ತಲ್ಲ ಇದ್ರ ಕಡೆ ನಾವು ಗಮನ ಕೊಡಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿ ಎ ಬಂದುಬಿಟ್ಟು 3 ಫಸ್ಟ್ ಟರ್ಮ್. ಈಗ ಡಿಫ್ರೆನ್ಸ್ ಎಷ್ಟು ಬರುತ್ತೆ? ಡಿಫ್ರೆನ್ಸ್ ಇಸ್ ಈಕ್ವಲ್ ಟು ನಮಗೆ ಗೊತ್ತು ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೊ 6 ಮೈನಸ್ 3 ವಿಚ್ ವಿಲ್ ಬಿ ಈಕ್ವಲ್ ಟು ಎಷ್ಟು ಬರುತ್ತೆ? 6 ಮೈನಸ್ 3 ಬರುತ್ತೆ. ಸೊ ಡಿಫ್ರೆನ್ಸ್ ಏನಿಲ್ಲಿ 3. ಫಸ್ಟ್ ಟರ್ಮ್ ಏನು? 3. ಅರ್ಥ ಆಯ್ತಾ? ಈಗ ಅವ್ರು ಏನು ಕೇಳಿದ್ದಾರೆ? ಹೌ ಮೆನಿ ಟರ್ಮ್ಸ್ ಆರ್ ದೇರ್ ಇನ್ ದ ಎ ಪಿ ಅಂತ ಕೇಳಿದ್ದಾರೆ. ನಮಗೆ ಗೊತ್ತು ಜನರಲ್ ಟರ್ಮ್ ಆಫ್ ಎ ಪಿ ಅಂದರೆ ಏನು ಅಂದರೆ ಜನರಲ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನು ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂದರೆ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹೌದಾ? ನಮಗಿಲ್ಲಿ ಫಸ್ಟ್ ಟರ್ಮ್ ಏನು ಅಂತ ಗೊತ್ತಾಯಿತು, ಡಿಫ್ರೆನ್ಸ್ ಏನು ಅಂತ ಗೊತ್ತಾಯಿತು. ಎ ಎನ್ ಅವರು ಕೊಟ್ಟಿದ್ದಾರೆ. ಇದೇನಿದು ಎ ಎನ್ ಕೊಟ್ಟಿದ್ದಾರೆ ಅಂತಿದ್ದೀರಲ್ಲ? ಹೌದು, ಎ ಎನ್ ಅಂದರೆ ಏನು? ಲಾಸ್ಟ್ ಟರ್ಮ್ ಅಂತಲೂ ಹೇಳ್ಬೋದು. ಸೊ ಈ ಎ ಎನ್ನ ಅವರೇ ಕೊಟ್ಟಿದ್ದಾರೆ. ಓಕೆನಾ? ಸೊ ಎ ಎನ್ ವಿಲ್ ಬಿ ಈಕ್ವಲ್ ಟು ಲಾಸ್ಟ್ ಟರ್ಮ್. ಅರ್ಥ ಆಯ್ತಾ? ಎ ಎನ್ ಅಂದರೆ ನಾವು ಲಾಸ್ಟ್ ಟರ್ಮ್ ಅಂತಲೂ ತೊಗೊತೀವಿ. ಓಕೆನಾ? ಆಲ್ ರೈಟ್. ಸೊ ಎ ಎನ್ ಎಷ್ಟು ಕೊಟ್ಟಿದ್ದಾರೆ? 1 1 1 ವಿಚ್ ವಿಲ್ ಬಿ ಈಕ್ವಲ್ ಟು ಎ ಎಷ್ಟು? 3 ಪ್ಲಸ್ ಎನ್ ಹೌ ಮೆನಿ ಟರ್ಮ್ಸ್ ಅಂತ ಅವ್ರು ಕೇಳ್ತಿದ್ದಾರೆ. ಹೌ ಮೆನಿ ಟರ್ಮ್ಸ್ ಅಂದರೆ ಏನು? ಎನ್. ಸೊ ಎನ್ನನ್ನು ಹಾಗೆ ಇಡಿ, ಮೈನಸ್ 1 ಇಂಟು ಡಿ ಎಷ್ಟಿದೆ ನಮಗೆ? 3 ಇದೆ. ಸೊ 1 1 1 ವಿಚ್ ವಿಲ್ ಬಿ ಈಕ್ವಲ್ ಟು 3 ಪ್ಲಸ್ 3 ಇಂಟು ಎನ್ ಎಷ್ಟು? 3n ಮೈನಸ್ 3. ಅರ್ಥ ಆಯ್ತಾ? ಸೊ ಈ 3 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಸೊ 3n will be equal to 1 1 1. So n will be equal to 1 1 1 divided by ಎಷ್ಟಾಗುತ್ತೆ? 3 ಆಗುತ್ತೆ. ಎಷ್ಟಾಗುತ್ತೆ? 3 ಆಗುತ್ತೆ. ಸೊ ಆನ್ಸರ್ ಏನು ಬರುತ್ತೆ? ಕ್ಯಾನ್ಸಲ್ ಆಗುತ್ತಾ? 3 3s 9. ಹೌದಾ? 1 1 1 ಇದೆ. ಸೊ 3 3s 9 ಅಂದರೆ ಎಷ್ಟು ಉಳಿತು? 2 ಉಳಿತು. 21 ಎಷ್ಟು ಬರುತ್ತೆ? 3 7s 21. ಸೊ ಎನ್ ವಿಲ್ ಬಿ ಈಕ್ವಲ್ ಟು 37. ಹಾಗಿದ್ರೆ ಎಷ್ಟು ಟರ್ಮ್ಸ್ ಇದೆ ಇಲ್ಲಿ? 37 ಟರ್ಮ್ಸ್ ಇದೆ ಅಂತ ಅರ್ಥ ಆಯಿತು. ಗೊತ್ತಾಯ್ತಾ? ಈ ರೀತಿಯಾಗಿ ಅಪ್ರೋಚ್ ಮಾಡಬೇಕು ಯಾವುದೇ ಕ್ವಶನ್ಸ್ ಕೊಟ್ಟರು. ಆಲ್ ರೈಟ್, ಇದು ತುಂಬ ಬೇಸಿಕ್. ನಾವು ಇವಾಗ ಏನು ಕಲ್ತಿದ್ದೀವಲ್ಲ ಎಲ್ಲ ಬೇಸಿಕ್ ಕ್ವಶನ್ಸ್. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಸೊ ನಾನು ಆಗಲೇ ಹೇಳಿದ್ನಲ್ಲ, ಯಾವುದೇ ಕಾನ್ಸೆಪ್ಟ್ ಕಲಿಬೇಕಂದ್ರೂ ಬೇಸಿಕ್ಕಿಂದ ಹೋಗಬೇಕು. ಅರ್ಥ ಆಯ್ತಾ? ಓಕೆ. ಸೊ ಇಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟು? 37. ಕ್ಲಿಯರ್? ಓಕೆನಾ? ಮುಂದೆ ಹೋಗೋಣ. ಪರ್ಫೆಕ್ಟ್. ಓಕೆ. ಸೊ ವಿಚ್ ಟರ್ಮ್ ಆಫ್ ದ ಎ ಪಿ 21 18 15 ಈಸ್ ಮೈನಸ್ 81. ಆಲ್ಸೋ ಈಸ್ ಎನಿ ಟರ್ಮ್ 0? ಗಿವ್ ರೀಸನ್. ಅವ್ರು ಏನು ಕೇಳ್ತಿದ್ದಾರೆ ಇಲ್ಲಿ ಅಂದರೆ ವಿಚ್ ಟರ್ಮ್, ಮತ್ತೆ ಅದೇ ಕೇಳ್ತಿದ್ದಾರೆ. ಯಾವ ಟರ್ಮ್ ಅಂತ ನಾವೇ ಕಂಡುಹಿಡಿಬೇಕು. ಅವರು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ. ಸೊ ಈ ಪ್ರೋಗ್ರೆಷನಲ್ಲಿ, ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡೋಣ. ಸೊ ಎ ಕೊಟ್ಟಿದ್ದಾರೆ ಫಸ್ಟ್ ಟರ್ಮ್. ಎ ಎಷ್ಟು? 21. ಹೌದಾ? ಈಗ ನಾವೇನು ನೋಡಬೇಕು? ನಾನು ಆಗಲೇ ಹೇಳ್ದಂಗೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಎ ಫಸ್ಟ್ ಟರ್ಮ್, ಕಾಮನ್ ಡಿಫ್ರೆನ್ಸ್ ಮತ್ತು ಎನ್ ಇಷ್ಟು ತುಂಬ ಇಂಪಾರ್ಟೆಂಟ್. ಇದಿಷ್ಟು ಆದಮೇಲೆ ಎ ಒಂದು ವೇಳೆ ನಮಗೆ ನಂಬರ್ ಆಫ್ ಟರ್ಮ್ಸ್ ಕಂಡುಹಿಡೀರಿ ಅಂತ ಕೊಟ್ಟರೆ ಅವರು ಎ ಎನ್ ಕೊಟ್ಟಿದ್ದಾರಾ ಅಂತ ನೋಡಬೇಕು. ಕೆಲವೊಂದು ಕಡೆ ಎ ಎನ್ ಕೊಡ್ತಾರೆ, ಕೊಡದೇನೂ ಇರ್ತಾರೆ. ಕೊಟ್ಟಿದ್ದಾರೆ ಇಲ್ಲ ಅಂಥೇಳಿ ಅಬ್ಸರ್ವ್ ಮಾಡೋದು ಕೂಡ ನಮ್ಮ ಕೆಲಸ. ಸೊ ಇಲ್ಲಿ ಎ ಎನ್ ಕೊಟ್ಟಿದ್ದಾರಾ? ಹಾಗಿದ್ರೆ ಕೊಟ್ಟಿದ್ದಾರೆ. ಓಕೆನಾ? ಸೊ ವಿಚ್ ಟರ್ಮ್ ಆಫ್ ದ ಎ ಪಿ 21 18 15 ಈಸ್ ಮೈನಸ್ 81 ಅಂತ ಕೇಳ್ತಿದ್ದಾರೆ. ಸೊ ಡಿಫ್ರೆನ್ಸ್ ಏನಿಲ್ಲಿ? 18 ಮೈನಸ್ 21. ಸೊ ಆನ್ಸರ್ ಎಷ್ಟು ಬರುತ್ತೆ? 18 ಮೈನಸ್ 21 ಮೈನಸ್ 3 ಬರುತ್ತೆ. ಡಿಫ್ರೆನ್ಸ್ ಏನಿಲ್ಲಿ? ನೆಗೆಟಿವ್. ಸೊ 18 ಮೈನಸ್ 21 ಡಿಫ್ರೆನ್ಸ್ ಏನು ಬರುತ್ತೆ? ಮೈನಸ್ 3 ಬರುತ್ತೆ. ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಎ ಎನ್ ಇಸ್ ಈಕ್ವಲ್ ಟು ಮೈನಸ್ 81 ಅಂತ ಅವರೇ ಕೊಟ್ಟಿದ್ದಾರೆ. ನಾವು ಏನು ಕಂಡುಹಿಡಿಬೇಕು? ಹಾಗಿದ್ರೆ ಎಷ್ಟನೇ ಟರ್ಮ್
ಎಷ್ಟು ಟರ್ಮ್ಸ್ ಅಂತ ನಾವು ಕಂಡುಹಿಡಬೇಕು. ವಿಚ್ ಟರ್ಮ್, ಯಾವ ಟರ್ಮು ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಯಾವ ಟರ್ಮ್ -81 ಆಗುತ್ತೆ ಅಂತ ಅವ್ರು ಕೇಳ್ತಿದ್ದಾರೆ. ಅರ್ಥ ಆಯ್ತಾ? ಓಕೆ, ಸೊ ನಮಗೆಲ್ಲ ಫಾರ್ಮುಲಾ ಗೊತ್ತು. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆನಾ? ಸೊ ಎ ಎನ್ ಎಷ್ಟೀಗ -81 ಇಸ್ ಈಕ್ವಲ್ ಟು ಎ ಎಷ್ಟು 21 ಪ್ಲಸ್ ಎನ್ ಗೊತ್ತಿಲ್ಲ ನಮಗೆ, ಎನ್ ಹಾಗೆ ಇಡೋಣ, -1 ಇಂಟು ಡಿ ಎಷ್ಟು -3. ಸೊ -81 ಇಸ್ ಈಕ್ವಲ್ ಟು 21 -3 ಇಂಟು ಪ್ಲಸ್ ಎನ್ ಎಷ್ಟು ಬರುತ್ತೆ ಆನ್ಸರು? -3n. -1 ಇಂಟು -3 +3. ಹೌದಾ? ಸೊ ಇಲ್ಲಿ ಮಾಡೋಣ. ಸೊ -81 ಹಾಗೆ ಇಡಿ, 21 + 3 ಎಷ್ಟು ಬರುತ್ತೆ? 24 -3n. ಹೌದಾ? ಸೊ ನಾನೇನು ಮಾಡ್ತೀನಿ, ಈ 24 ಇದೆಯಲ್ಲ ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊತೀನಿ. ಏನು ಮಾಡ್ತಿದ್ದೀನಿ? ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊತಿದ್ದೀನಿ. ಅರ್ಥ ಆಯ್ತಾ? ಸೊ 81 ಹಾಗೆ ಇಟ್ಟಿದ್ದೀನಿ, -81 +24 ಲೆಫ್ಟ್ ಹ್ಯಾಂಡ್ ಸೈಡಿಗೆ ಹೋದಾಗ -24 ಆಯಿತು. ಇದು -3n ಏನಿದೆಯಲ್ಲ ಹಾಗೆ ಇದೆ, ಹಾಗೆ ಇಟ್ಟಿದ್ದೀನಿ ಅದನ್ನು ಸೀದಾ. ಅರ್ಥ ಆಯ್ತಾ? ಸೊ -81 -24 ಎಷ್ಟಾಗುತ್ತೆ? -105 ಆಗುತ್ತೆ. ಹೌದಾ? 105 ವಿಚ್ ವಿಲ್ ಬಿ ಈಕ್ವಲ್ ಟು -3n. ಈಗ ಮೈನಸ್ ಗೆಟ್ ಕ್ಯಾನ್ಸಲ್. ಓಕೆನಾ? ಈ ಮೈನಸ್ಸು ಎರಡು ನೆಗೆಟಿವಿಟಿ ಕ್ಯಾನ್ಸಲ್ ಆಗುತ್ತೆ. ಈಗ ಉಳಿಯೋದೇನು? 3n ಇಸ್ ಈಕ್ವಲ್ ಟು 105. ನಾನೇನು ಮಾಡಿದ್ದೀನಿ, ಈ 3n ಈ ಕಡೆ ತೊಗೊಂಡೆ, 105ನ ಈ ಕಡೆ ತೊಗೊಂಡೆ, ಏನೂ ಡಿಸ್ಟರ್ಬ್ ಮಾಡಿಲ್ಲ, ಹೇಗಿದೆ ಹಾಗೆ ಎಕ್ಸ್ಚೇಂಜ್ ಮಾಡಿದ್ದೀನಿ ಜಾಗನ ಅಷ್ಟೆ. n ಇಸ್ ಈಕ್ವಲ್ ಟು 105 ಡಿವೈಡೆಡ್ ಬೈ 3. ಸೊ ಕ್ಯಾನ್ಸಲ್ ಮಾಡಿ ನೋಡೋಣ. 3 3s 9, 3 5s 15. ಸೊ n ವಿಲ್ ಬಿ ಈಕ್ವಲ್ ಟು ಎಷ್ಟು ಬರುತ್ತೆ ಆನ್ಸರು? 35. ಹಾಗಿದ್ರೆ ಈ n ಇಸ್ ಈಕ್ವಲ್ ಟು 35 ಏನು ಡಿನೋಟ್ ಮಾಡುತ್ತೆ? ವಿಚ್ ಟರ್ಮ್ ಆಫ್ ದ ಎ ಪಿ ಅಂತ ಕೇಳ್ತಿದ್ದಾರಲ್ಲ, 35th ಟರ್ಮ್ ಆಫ್ ದ ಎ ಪಿ ವಿಲ್ ಬಿ -81. ಅರ್ಥ ಆಯ್ತಾ? 35th ಟರ್ಮ್ ಆಫ್ ದ ಎ ಪಿ ವಿಲ್ ಬಿ -81. ಈಗ ಈಸ್ ಎನಿ ಟರ್ಮ್ 0? ಗಿವ್ ರೀಸನ್. ಯಾವುದಾದ್ರೂ ಟರ್ಮ್ 0 ಇದೆನಾ ಅಂತ ಕೇಳ್ತಿದ್ದಾರೆ. ಯಾವುದಾದ್ರೂ ಟರ್ಮ್ 0 ಇದೆನಾ ಅಂತ ಕೇಳ್ತಿದ್ದಾರೆ. ಹಾಗಿದ್ರೆ ಅದನ್ನು ನೋಡೋಣವಾ? ಓಕೆ, ಇಲ್ಲಿ ಮಾಡ್ತೀನಿ. ಸೊ ಓಕೆ, ಸೊ ಬೆಟರ್ ಇನ್ನೊಂದು. ಓಕೆ, ಸೊ ಎನಿ ಟರ್ಮ್ 0 ಇದೆನಾ ಅಂತ ಕೇಳಿದ್ದಾರೆ. ಸೊ ನಮಗೆ ಗೊತ್ತು an ಇಸ್ ಈಕ್ವಲ್ ಟು a ಪ್ಲಸ್ n -1 ಇಂಟು ಡಿ. ಅವ್ರೇನು ಕೇಳಿದ್ದಾರೆ? ಯಾವುದಾದ್ರೂ ಟರ್ಮ್ 0 ಇದೆನಾ ಅಂತ ಕೇಳಿದ್ದಾರೆ. ಸೊ an 0 ಅಂತ ತೊಗೊತೀನಿ. an 0 ವಿಚ್ ವಿಲ್ ಬಿ ಈಕ್ವಲ್ ಟು a ಎಷ್ಟಿತ್ತು ನಮಗೆ? ವ್ಯಾಲ್ಯೂ ಇಲ್ಲಿ 21 ಇತ್ತು. ಹೌದಾ? a ಎಷ್ಟಿತ್ತು? 21 ಪ್ಲಸ್ n ಎಷ್ಟು ಬಂದಿತ್ತು ನಮಗೆ? n -1 ಇಂಟು ಡಿ ಎಷ್ಟು ಡಿಫ್ರೆನ್ಸು? ಸೊ ಡಿಫ್ರೆನ್ಸ್ ಎಷ್ಟಿದೆ? -3 ಇದೆ. ಹೌದಾ? -3 ಇದೆ. ಸೊ 0 ಇಸ್ ಈಕ್ವಲ್ ಟು 21 -3 ಇಂಟು n ಎಷ್ಟು? 3n ಮೈನಸ್ ಇಂಟು ಮೈನಸ್ ಪ್ಲಸ್ 3. ಸೊ 21 + 3 ಎಷ್ಟು? 24. ಹೌದಾ? 21 + 3 24 -3n. ಈಗ ನಾನೇನು ಮಾಡ್ತೀನಿ? 24 ಈಸ್ ಈಕ್ವಲ್ ಟು 3n ಮಾಡ್ತೀನಿ. ಈ ನೆಗೆಟಿವ್ ಸೈನ್ ಏನಿರುತ್ತಲ್ಲ ಇದು ಕ್ಯಾನ್ಸಲ್ ಆಗುತ್ತೆ ಯಾವಾಗ ನಾನು ಇದನ್ನು ಈಸ್ ಈಕ್ವಲ್ ಟು ಮಾಡಿದಾಗ. ಓಕೆನಾ? ಸೊ 24 ಈಸ್ ಈಕ್ವಲ್ ಟು 3n, n ಈಸ್ ಈಕ್ವಲ್ ಟು 24/3. ಸೊ ನಾನು ಏನು ಮಾಡಿದ್ದೀನಿ? n ಈಸ್ ಈಕ್ವಲ್ ಟು 24, ಈ 3ನ ಇಲ್ಲಿ ಡಿವೈಡ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಸೊ 3 8s 24 ಅಂದರೆ n ವ್ಯಾಲ್ಯೂ ಎಷ್ಟು? 8 ಅಂತ ಆಯಿತು. n ವ್ಯಾಲ್ಯೂ ಎಷ್ಟು ಬಂತು? 8. ಹಾಗಿದ್ರೆ 8th ಟರ್ಮ್ 0 ಅಂತ ಅರ್ಥ ಆಯಿತು.
ಎನಿ ಟರ್ಮ್ 0 ಅಂತ ಕೇಳ್ತಿದ್ದಾರೆ. ಹೌದು. ಯಾವ ಟರ್ಮ್ ಅಂದರೆ 8th ಟರ್ಮ್ 0. ಸೊ 35th ಟರ್ಮ್ -81 ಆದರೆ 8th ಟರ್ಮ್ ಏನಾಗಿದೆ 0 ಆಗಿದೆ. ಕ್ಲಿಯರ್? ಓಕೆನಾ? ಮುಂದೆ ಹೋಗೋಣ. ಓಕೆ, ಇವಾಗ ಮುಂದಿನ ಕ್ವಶನ್ ಏನು ಕೇಳ್ತಿದ್ದಾರೆ? ವಿಚ್ ಟರ್ಮ್ ಆಫ್ ದ AP 3, 15, 7, 27, 39 ವಿಲ್ ಬಿ 120 ಮೋರ್ ದೆನ್ ಇಟ್ಸ್ 21st ಟರ್ಮ್. ಏನು ಹೇಳ್ತಿದ್ದಾರೆ ಅವರು ಅಂದರೆ, ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ. ಈ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಯಾವ ಟರ್ಮ್ ಅದರ ವ್ಯಾಲ್ಯೂ, ಒಂದು ಟರ್ಮ್ ಇದೆ, ಆ ವ್ಯಾಲ್ಯೂ ಅದರದ್ದು ವ್ಯಾಲ್ಯೂ ಎಷ್ಟಿದೆ ಅಂದರೆ 120 ಮೋರ್ ದೆನ್ ಇಟ್ಸ್ 21st ಟರ್ಮ್. ಅಂದರೆ ನಾವೀಗ ಏನು ಅಪ್ರೋಚ್ ಮಾಡಬೇಕು ಫಸ್ಟ್ ಅಂದರೆ, ಎಲ್ಲಿಂದ ಹೋಗೋಣ ಅಂದರೆ, ನಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ, 21st ಟರ್ಮ್ನ ಕಂಡು ಹಿಡಿಯೋಣ. ಅದಾದಮೇಲೆ ಏನು ಮಾಡಬೇಕಂತ ನಾನು ಹೇಳ್ತೀನಿ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ? ಎ ಕೊಟ್ಟಿದ್ದಾರೆ. ಎ ಎಷ್ಟಿದೆ? 3 ಇದೆ. ಹೌದಾ? 3. ಸೊ ಡಿಫ್ರೆನ್ಸ್ ಎಷ್ಟು? 15 - 3 ಎಷ್ಟು ಬರುತ್ತೆ? 15 - 3 12 ಬರುತ್ತೆ. ಹೌದಾ? ಸೊ ಫಸ್ಟ್ ಟರ್ಮ್ ಏನು? 3. ಡಿಫ್ರೆನ್ಸ್ ಎಷ್ಟು? 12. ಈಗ ಇನ್ನೇನು ಕೊಟ್ಟಿದ್ದಾರೆ ನಮಗೆ? ಇನ್ನು ಏನು ಕೊಟ್ಟಿಲ್ಲ. ಸೊ ನಾವೇನು ಮಾಡಬೇಕೀಗ? AN = A + n - 1 × D. ಹೌದಾ? ಸೊ n ಕೊಟ್ಟಿದ್ದಾರೆ ನಮಗೆ. ಏನು ಕೊಟ್ಟಿದ್ದಾರೆ? 21. ಅವ್ರು ಕೊಟ್ಟಿಲ್ಲ, ನಾವೇ ತೊಗೊತಿದ್ದೀವಿ. ಹೆಂಗೆ ತೊಗೊತಿದ್ದೀವಿ ಅಂದರೆ 21st ಟರ್ಮ್ ಅಂತ ಕೊಟ್ಟಿದ್ದಾರಲ್ಲ, ಹಾಗಿದ್ರೆ n ಏನು? 21st ಟರ್ಮ್ ಅಂತ ಅರ್ಥ. ಸೊ ನಮಗೆ ಗೊತ್ತು AN = A + n - 1 × D ಅಂತ. ಸೊ A 21 ಅಂತ ನಾನು ತೊಗೊತಿದ್ದೀನಿ. 21st ಟರ್ಮ್. ಯಾವಾಗಲಾದರೂ ನಿಮಗೆ ಟರ್ಮ್ ಅಂತ ಕೊಟ್ಟಿದ್ರು ಅಂದರೆ ಅದು ಏನು ಡಿನೋಟ್ ಮಾಡುತ್ತೆ ಅಂದರೆ ಎನ್ನನ್ನು ಡಿನೋಟ್ ಮಾಡುತ್ತೆ. 21st ಟರ್ಮ್, 3rd ಟರ್ಮ್, 5th ಟರ್ಮ್ ಅಂತ ಕೊಟ್ಟಿದ್ರು ಅಂದರೆ ಆ 5th ಟರ್ಮ್, 3rd ಟರ್ಮ್ ಅವೆಲ್ಲ ಏನು? n, ವಿಚ್ ಈಸ್ ಈಕ್ವಲ್ ಟು n ಅಂತ ಅರ್ಥ. ಸೊ 21st ಟರ್ಮ್ ಅಂತ ಕೊಟ್ಟಿರೋದ್ರಿಂದ n = 21 ಅಂತ ನಾನು ತೊಗೊಂಡಿದ್ದೀನಿ. ಅರ್ಥ ಆಯ್ತಾ? ಸೊ A21 = A + 1 ನಿಮಿಷ. ಓಕೆ. ಸೊ A21 = A + A ಏನು ಬರೀಬೇಕು? 3 ಬರೀಬೇಕು. ಪ್ಲಸ್ ಹಾಗೆ ಇಡ್ತೀನಿ. n ಏನು? 21 - 1 × D ಏನು? ಡಿಫ್ರೆನ್ಸ್ 12. ಹೌದಾ? ಸೊ ಡಿಫ್ರೆನ್ಸ್ 12 ಬಂತು. ಸೊ A21 = 3 + 12 × ಓಕೆ ಸಾರಿ. ಸೊ 21 - 1 ಅಂದರೆ 20 ಬರುತ್ತಲ್ಲ. 21 - 1 = 20. 12 ಹಾಗೆ ಇಡ್ತಿದ್ದೀನಿ. ಓಕೆನಾ? ಸೊ A21 = 3 ಹಾಗೆ ಇಡಿ, ಪ್ಲಸ್ 12 × 20 ಎಷ್ಟು ಬರುತ್ತೆ? 240 ಬರುತ್ತೆ. ಅರ್ಥ ಆಯ್ತಾ? ಸೊ A21 = 240 + 3 = 243. ಓಕೆನಾ? ಅಂದರೆ ಇದರ ಅರ್ಥ ಏನು? 21st ಟರ್ಮ್ 243 ಅಂತ ಆಯಿತು. ಈಗ ಯಾವ ಟರ್ಮ್ AP ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿರುವಂತಹ ಯಾವ ಟರ್ಮ್ 120 ಮೋರ್ ದೆನ್ ಇಟ್ಸ್ 21st ಟರ್ಮ್ ಅಂತ ಕೇಳಿದರು. ಮೋರ್ ದೆನ್ ಅಂತ ಬಂದರೆ ಇವಾಗಲೂ ನೆನ್ಪಿಟ್ಕೊಳ್ಳಿ, ಪ್ಲಸ್ ಸೈನ್ನ ಯೂಸ್ ಮಾಡಬೇಕು. ಲೆಸ್ ದೆನ್ ಅಂದರೆ ಮೈನಸ್ ಯೂಸ್ ಮಾಡಬೇಕು. ಮೋರ್ ದೆನ್ ಅಂತ ಬಂದರೆ ನಾವೇನು ಯೂಸ್ ಮಾಡಬೇಕು? ಪ್ಲಸ್ ಯೂಸ್ ಮಾಡಬೇಕು. ಅಂದರೆ ಅದರ ಅರ್ಥ ಏನು? ಯಾವುದೋ ಒಂದು ಟರ್ಮ್ ಇದೆ, ಆ ಟರ್ಮ್ 120 ಮೋರ್ ದೆನ್ ಇಟ್ಸ್ 21st ಟರ್ಮ್. 21st ಟರ್ಮ್ ನಮಗೆ ಗೊತ್ತಾಯ್ತು, ಏನದು? 243. ಹಾಗಿದ್ರೆ ನಮಗೆ 120 + 243 ಮಾಡಿದರೆ ಎಷ್ಟು ಬರುತ್ತೆ ನೋಡಿ? 363 ಬರುತ್ತೆ. ಹೌದಾ? ಎಷ್ಟು ಬರುತ್ತೆ? ಕರೆಕ್ಟಾ? 363 ಬರುತ್ತಾ ನೋಡಿ? 363 ಬರುತ್ತೆ. ಸೊ ಈ ಕಲರ್ ಕಾಣಲ್ಲಲ್ವಾ? ಓಕೆ. ಸೊ ನಮಗೇನು ಬರುತ್ತೆ? 363 ಬರುತ್ತೆ. ಈ 363 ಏನು? ಒಂದು ಟರ್ಮ್ನ ರಿಸಲ್ಟ್. ಯಾವ ಟರ್ಮ್ ಅಂತ ನಮಗೆ ಇನ್ನೂ ಗೊತ್ತಿಲ್ಲ. ಸೊ 363 ಏನು ಅಂದರೆ ಒಂದು ಟರ್ಮ್ನ ರಿಸಲ್ಟು. ಏನು ರಿಸಲ್ಟ್ ಹೆಂಗೆ ಬಂತು ಅಂದರೆ
ಅದು ಎಷ್ಟಿದೆ ವ್ಯಾಲ್ಯೂ ಅಂದರೆ 120 ಮೋರ್ ದೆನ್ ಇಟ್ಸ್ 21st ಟರ್ಮ್ ಇದೆ. ಸೊ 21st ಟರ್ಮ್ 243, ಈ 243ಕ್ಕಿಂತ 120 ಇದು ಜಾಸ್ತಿ ಇದೆ. 243 ಏನಿದೆಯಲ್ಲ ಇದಕ್ಕಿಂತ 120ರಷ್ಟು ಆ ಒಂದು ಟರ್ಮ್ನ ವ್ಯಾಲ್ಯೂ ಜಾಸ್ತಿ ಇದೆ. ಸೊ ಆ ವ್ಯಾಲ್ಯೂ ಎಷ್ಟು ಅಂದರೆ 363. ಹಾಗಿದ್ದರೆ ಈ 363 ಯಾವ ಟರ್ಮ್ನ ವ್ಯಾಲ್ಯೂ ಅಂತ ನಾವು ನೋಡೋಣ, ಓಕೆನಾ? ಸೊ ಇದಕ್ಕೆ ಏನು ಮಾಡಬೇಕು ಈಗ ಅಂದರೆ ಅದೇ ಜನರಲ್ ಟರ್ಮ್ ಆಫ್ ಎ ಪಿನ ಯೂಸ್ ಮಾಡ್ತೀವಿ, ಬಟ್ ದ ವ್ಯಾಲ್ಯೂ ಹಿಯರ್ ಈಸ್ 363 ವಿಲ್ ಬಿ ಈಕ್ವಲ್ ಟು ಎ ಎನ್. ಸೊ ಎ ಎನ್ನ 363 ಅಂತ ತೊಗೊತಿದ್ದೀವಿ. ಅರ್ಥ ಆಯ್ತಾ? ಯಾಕೆ ಎ ಎನ್ ವ್ಯಾಲ್ಯೂ ಯಾಕೆ ತೊಗೊಂಡಿದ್ದೀವಿ? ಇದ್ರದ್ದು ವ್ಯಾಲ್ಯೂ ನಮಗೆ ಗೊತ್ತಾಗಿದೆ. ಯಾವುದ್ರದ್ದು? ಟರ್ಮ್ನ ವ್ಯಾಲ್ಯೂ ಗೊತ್ತಾಗಿದೆ, ಅದೇ ಎ ಎನ್ನು. ಆದರೆ ಯಾವ ಟರ್ಮು ಅಂತ ಗೊತ್ತಿಲ್ಲ. ಯಾವ ಟರ್ಮ್ ಅಂತ ಗೊತ್ತಿಲ್ಲ ನಮಗೆ, ಅದನ್ನು ಇವಾಗ ಕಂಡು ಹಿಡಿಬೇಕು. ಆಯಿತಾ? ಸೊ ಎ ಏನಿದೆ 3 ಇದೆ, ಡಿಫ್ರೆನ್ಸ್ ಏನಿದೆ 12 ಇದೆ. ಎ ಎಷ್ಟು ಕೊಟ್ಟಿದ್ದಾರೆ 3, ಡಿಫ್ರೆನ್ಸ್ ಎಷ್ಟಿದೆ 12. ಓಕೆ, ಸೊ ನಾನು 363 ಈಸ್ ಈಕ್ವಲ್ ಟು ಎ ಅಂದರೆ 3 ಪ್ಲಸ್ ಎನ್ ಗೊತ್ತಿಲ್ಲ ನನಗೆ, ಹಾಗೆ ಇಡ್ತೀನಿ -1 ಇಂಟು ಡಿ ಎಷ್ಟು 12. ಆಯಿತಾ? ಸೊ 363 ಈಸ್ ಈಕ್ವಲ್ ಟು 3 ಪ್ಲಸ್ 12 ಇಂಟು ಎನ್ ಈಸ್ 12n -12. ಓಕೆನಾ? ಸೊ 363 ವಿಲ್ ಬಿ ಈಕ್ವಲ್ ಟು 3 - 12 ಎಷ್ಟು ಬರುತ್ತೆ ನಮಗೆ ಆನ್ಸರು? 3 - 12 9 ಬರುತ್ತೆ. ಎಷ್ಟು? ಎಂಥ 9 ಅದು? -9. ಸೊ ಈ -9 ಈ ಕಡೆಗೆ ನಾನು ಹಾಕ್ತೀನಿ. ಸೊ ಏನು ಮಾಡ್ತಿದ್ದೀನಿ, ರೈಟ್ ಹ್ಯಾಂಡ್ ಸೈಡ್ ಇರೋದನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಬರ್ತಿದ್ದೀನಿ. ಸೊ 363 ಪ್ಲಸ್ 9 ವಿಲ್ ಬಿ ಈಕ್ವಲ್ ಟು 12n. ಸೊ ಇದೆಷ್ಟು ಬರುತ್ತೆ ಆನ್ಸರು? 372. ಹೌದಾ? 363 ಪ್ಲಸ್ 9 ಎಷ್ಟು? 372 ಆಗುತ್ತೆ. ಸೊ 12n. ಈಗ ಎನ್ನನ್ನು ಹಾಗೆ ಇಡ್ತೀನಿ, ಹೌದಾ? 372 ಹಾಗೆ ಇಡ್ತೀನಿ. ಈ 12 ಏನಿರುತ್ತಲ್ಲ ಈ ಕಡೆ ಬಂದರೆ ಅದೇನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ಅದನ್ನು ಇಲ್ಲಿ ಮಾಡ್ತಿದ್ದೀನಿ. 12ಇಂದ ಕ್ಯಾನ್ಸಲ್ ಆಗುತ್ತೆ, ಹೌದಾ? 12 3s 36, 12 1s 12. ಹಾಗಿದ್ರೆ ಎನ್ ವ್ಯಾಲ್ಯೂ ಏನು? 31. ಇದರ ಅರ್ಥ 31ನೇ ಟರ್ಮ್, 31st ಟರ್ಮ್ ಆಫ್ ದಿಸ್ ಎ ಪಿ. ಓಕೆ, ಅದರದ್ದು ಎಷ್ಟು ವ್ಯಾಲ್ಯೂ ಅಂದರೆ ಇಷ್ಟು. ಎಷ್ಟು? 363. ಈ 363 ಏನು? 120 ಮೋರ್ ದೆನ್ ಇಟ್ಸ್ 21st ಟರ್ಮ್. ಅರ್ಥ ಆಯ್ತಾ? ಗೊತ್ತಾಯ್ತಾ ಹೇಗೆ ಮಾಡೋದಂತ? ನಿಮಗೆಲ್ಲಾದರೂ ಅರ್ಥ ಆಗಿಲ್ಲ ಅಂದರೆ ರಿವೈಂಡ್ ಮಾಡಿ ನೋಡಿ. ಎಷ್ಟು ಸಲ, 1 ಸಲ 2 ಸಲ 3 ಸಲ, ನಿಮಗೆ ಎಲ್ಲಿವರೆಗೂ ಅರ್ಥ ಆಗಲ್ಲೋ ಅಲ್ಲಿವರೆಗೂ ನೋಡಿ. 3-4ನೇ ಸಲಕ್ಕೆ ನಿಮಗೆ ಅರ್ಥ ಆಗೇ ಆಗತ್ತೆ. ಓಕೆನಾ? ಆಲ್ ರೈಟ್. ಸೊ ಹಾಗಿದ್ದರೆ ನೆಕ್ಸ್ಟ್, ಓಕೆ, ಸೊ ನೆಕ್ಸ್ಟ್ ಇದೊಂದು ಲಾಸ್ಟ್ ಏನಿದು ಕ್ವೆಶನ್. ಇದಾದಮೇಲೆ ಇನ್ನೂ ಒಂದು ಟಾಪಿಕ್ನ ನಾವು ಕಲಿಯೋಣ. ಓಕೆನಾ? ಸೊ ಡಿಟರ್ಮೈನ್ ದ ಜನರಲ್ ಟರ್ಮ್ ಆಫ್ ಎನ್ ಎ ಪಿ ಹೋಸ್ 7th ಟರ್ಮ್ ಈಸ್ ಇದು ಈಸ್ -1 ಆ್ಯಂಡ್ 16th ಟರ್ಮ್ ಈಸ್ 17 ಅಂತ ಹೇಳ್ತಿದ್ದಾರೆ. ಏನು ಕೊಟ್ಟಾರೆ ಅವರು ಅಂದರೆ, ನಾವು ಜನರಲ್ ಟರ್ಮ್ ಆಫ್ ಎ ಪಿನ ಕಂಡುಹಿಡಿಬೇಕು. ಜನರಲ್ ಟರ್ಮ್ನ ಕೇಳ್ತಿದ್ದಾರೆ, ನಾವೇ ಅವರಿಗೆ ಕೊಡಬೇಕು. ಆದರೆ ಏನು ಕೊಟ್ಟಿದ್ದಾರೆ ಅವರು? ಹೋಸ್ 7th ಟರ್ಮ್ ನೋಡಿ, 7th ಟರ್ಮ್ ಕೊಟ್ಟಿದ್ದಾರೆ. ಎಷ್ಟು? -1. ಓಕೆನಾ? 7th ಟರ್ಮ್ ಎಷ್ಟಿದೆ? -1 ಇದೆ. 16th ಟರ್ಮ್ ಕೊಟ್ಟಿದ್ದಾರೆ. ಎಷ್ಟು? 16th ಟರ್ಮ್ ಬಂದುಬಿಟ್ಟು 17. ಇಷ್ಟು ಕೊಟ್ಟಾರೆ. ಏನಿದು? ಗಿವೆನ್ A7 ಈಸ್ ಈಕ್ವಲ್ ಟು -1, A16 ಈಸ್ ಈಕ್ವಲ್ ಟು 17. ಈಗ ನಾವೇನು ಮಾಡಬೇಕು? ಹಾಗಿದ್ರೆ ಅದರದ್ದು ಜನರಲ್ ಟರ್ಮ್ನ ಕಂಡುಹಿಡಿಬೇಕು. ಸೊ ನಾನೇನು ಮಾಡ್ತೀನಿ ಈಗ ಅಂದರೆ, ಇಲ್ಲಿ A7 ಈಸ್ ಈಕ್ವಲ್ ಟು -1, A16 ಈಸ್ ಈಕ್ವಲ್ ಟು 17 ಕೊಟ್ಟಾರಲ್ಲ, ನಾನು 2 ಜನರಲ್ ಟರ್ಮ್ನ ತಯಾರು ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ? ಇಲ್ಲಿ ಇದೇನು ಡಿನೋಟ್ ಮಾಡುತ್ತೆ? n ಡಿನೋಟ್ ಮಾಡುತ್ತೆ. ಅಂದರೆ ಈ ಕಡೆ n ಈಸ್ ಈಕ್ವಲ್ ಟು 7 ಅಂತ ಆಯಿತು, ಈ ಕಡೆ n ಈಸ್ ಈಕ್ವಲ್ ಟು 16 ಅಂತ ಆಯಿತು.
ಹೌದಾ? n = 16 ಇಲ್ಲಿ, n = 7 ಇಲ್ಲಿ. ಯಾವುದು? ಮೊದಲನೇ ಟರ್ಮಲ್ಲಿ, ಮೊದಲನೇ AP-ಯಲ್ಲಿ A7. ಓಕೆನಾ? ಸಾರಿ, ಮೊದಲನೇ AP ಅಲ್ಲ, ಒಂದೇ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿರೋದು. ಅದರಲ್ಲಿ 7th ಟರ್ಮ್ -1, 16th ಟರ್ಮ್ 70. ಓಕೆನಾ? ಸೊ ಈಗ an = a + n - 1 ಇಂಟು ಡಿ. ಹೌದಾ? ಈ ಕಡೆಗೂ ಅದೇ an = a + n - 1 ಇಂಟು ಡಿ. A7 ಕೊಟ್ಟಿದ್ದಾರೆ. A7 = a ನಮಗೆ ಗೊತ್ತಿಲ್ಲ, ಪ್ಲಸ್ n ಗೊತ್ತಿದೆ 7 - 1 ಇಂಟು ಡಿ ಗೊತ್ತಿಲ್ಲ, ಹಾಗೆ ಇಡಿ. A7 = a ಪ್ಲಸ್ 7 ಇಂಟು ಡಿ ಎಷ್ಟು? 7d ಮೈನಸ್ ಡಿ ಇಂಟು 1 ಎಷ್ಟು? ಡಿ. ಇದಿಷ್ಟ ಆಯಿತಾ? ಈ ಕಡೆ ಬರೋಣ. ಈ ಕಡೆ ಏನು? ಓಕೆ, ಈ ಕಡೆ ಏನು? A16. ಹೌದಾ? A16 = a ಗೊತ್ತಿಲ್ಲ, ಹಾಗೆ ಇಡಿ. n ಎಷ್ಟು ಕೊಟ್ಟಿದ್ದಾರೆ? 16 - 1 ಇಂಟು ಡಿ ಗೊತ್ತಿಲ್ಲ, ಹಾಗೆ ಇಟ್ಬಿಡಿ. A16 = a ಪ್ಲಸ್ 16d ಮೈನಸ್ 1 ಇಂಟು ಡಿ ಎಷ್ಟು? ಡಿ. ಇಷ್ಟ ಆಯ್ತಾ? ಈಗ A7 = a ಪ್ಲಸ್ 7d ಮೈನಸ್ ಡಿ ಎಷ್ಟು? 6d. A16 = a ಪ್ಲಸ್ 16d ಮೈನಸ್ ಡಿ ಎಷ್ಟು? 15d. ಈಗ ನೋಡಿ, A7 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? -1. -1 = a ಪ್ಲಸ್ 6d. ನಾನೇನು ಮಾಡಿದೆ? ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೆ. ಅಲ್ಲಿನೂ ಅಷ್ಟೇ, A16 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 17 ಕೊಟ್ಟಿದ್ದಾರೆ. ಹೌದಾ? 17 = a ಪ್ಲಸ್ 15d. ಇಲ್ಲಿನೂ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೆ. ಇಷ್ಟ ಆಯಿತಾ? ನೀವು ಇಲ್ಲೇ ಸ್ಟಾರ್ಟಿಂಗೇ ಮಾಡ್ಬೋದು, ಬಟ್ ನಾನು ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಇದೆಲ್ಲ ಏನು ಈಕ್ವೇಷನ್ನ ರಿಡಕ್ಷನ್ ಆದಮೇಲೆ ಇವಾಗ -1 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಆ ಕಡೆ 17ನ ಸಬ್ಸ್ಟಿಟ್ಯೂಟ್ ಮಾಡೀನಿ. ಇಷ್ಟ ಆಯಿತಾ? ಈಗ ನಾನೇನು ಮಾಡ್ತೀನಿ, ಇಲ್ಲೇನಿತ್ತು ನಮಗೆ? -7 ಅಲ್ವಾ ಇದ್ದಿದ್ದು? ಓಕೆ, -1 ಅಲ್ವಾ? -1 = a ಪ್ಲಸ್ 6d. ಹೌದಾ? ಈ ಕಡೆ 17 = a ಪ್ಲಸ್ 15d ಇತ್ತು. ಹೌದಾ? ನಾನೀಗೇನು ಮಾಡ್ತೀನಿ ಗೊತ್ತಾ? ಈ ಏನ ಈ ಕಡೆ ತೊಗೊಂಬರ್ತೀನಿ, ಏನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಬರ್ತೀನಿ, 6dನ ಹಾಗೆ ಇಡ್ತೀನಿ, ಈ -1ನ ಈ ಕಡೆ ಕಳಿಸ್ಬಿಡ್ತೀನಿ, +1 ಆಯಿತು. ಈ ಕಡೆ ನಾನೇನು ಮಾಡ್ತೀನಿ? ಏನ ಈ ಕಡೆ ತೊಗೊಂಬರ್ತೀನಿ, ಅಥವಾ ಇನ್ನೂ ಒಂದು ರೀತಿ ಮಾಡ್ಬೋದು. ಏನು ಮಾಡ್ತೀನಿ ಅಂದರೆ, a ಪ್ಲಸ್ 15d = 17. ಹೌದಾ? ಏನು ಮಾಡಿದೆ? ಎಕ್ಸ್ಚೇಂಜ್ ಮಾಡಿದೆ. ಪೂರ್ತಿ ಯಾವುದನ್ನು ನಾನು ಡಿಸ್ಟರ್ಬ್ ಮಾಡಿಲ್ಲ. ಇದನ್ನು ಈ ಕಡೆ ತೊಗೊಂಬಂದೆ, ಲೆಫ್ಟ್ ಹ್ಯಾಂಡ್ ಸೈಡಿಗೆ ಹೋಲ್ ಇದಿಷ್ಟು, 17ನ ಈ ಕಡೆ ತೊಗೊಂಡೆ. ಸೊ ಯಾವುದು ಡಿಸ್ಟರ್ಬ್ ಆಗಲ್ಲ. ಎ ಹಾಗೆ ಇಡಿ, 17 ಹಾಗೆ ಇಡಿ, ಈ -15dನ ಈ ಕಡೆ ತೊಗೊಂಡು ಹೋಗಿ ಇಲ್ಲಿ ರೈಟ್ ಹ್ಯಾಂಡ್ ಸೈಡಿಗೆ. ಸೊ ಈಗ ನಮಗೇನು ಸಿಕ್ತು? a = 17 - 15d ಸಿಕ್ತು. ಈ ಕಡೆ a ಏನಿದೆ? 6d + 1 ಇದೆ. ಹೌದಾ? ಕರೆಕ್ಟಾ? ಒಂದು ಸಲ ನೋಡೋಣವಾ? ಓಕೆ, ಆಲ್ ರೈಟ್. ಓಕೆ, ಸೊ a = 6d + 1, a = 17 - 15d. ಈಗ ನಾವೇನು ಮಾಡೋಣ? ಇದನ್ನು ಈಕ್ವೇಷನ್ 1 ಅಂತ ತಗೊಳ್ಳೋಣ, ಇದನ್ನು ಈಕ್ವೇಷನ್ 2 ಅಂತ ತಗೊಳ್ಳೋಣ. ಅರ್ಥ ಆಯ್ತಾ? ಸೊ ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಇದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಎರಡೂ ಕೂಡ ಒಂದೇ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇರೋದಲ್ವಾ, ಎರಡೂ ಕೂಡ a ವ್ಯಾಲ್ಯೂ ಅಲ್ವಾ. ನಾನೇನು ಮಾಡ್ತೀನಿ? ಎರಡನ್ನೂ ಈಕ್ವೇಟ್ ಮಾಡಿಬಿಡ್ತೀನಿ. ಏನು ಮಾಡ್ತೀನಿ? 6d + 1 = 17 - 15d. ಅಥವಾ ನೀವು ಹೀಗೂ ಮಾಡ್ಬೋದು,
ನಾನು ಹೇಳಿದ್ದು ಒಂದೇ ಅರ್ಥದಲ್ಲಿ, ಬಟ್ ನೀವು ಹೀಗೂ ತಿಳ್ಕೊಬೋದು. ಈ ಎ ವ್ಯಾಲ್ಯೂ ಏನಿದೆಯಲ್ಲ 6D+1 ಇದನ್ನು ತಗೊಂಡು ಇಕ್ವೇಷನ್ 2 ಎ ಏನಿದೆಯಲ್ಲ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಅಂತಲೂ ಅನ್ಕೋಬೋದು. ಒಟ್ಟು ನಾನು ಏನು ಮಾಡ್ತಿದ್ದೀನಿ, ಈಕ್ವೇಟ್ ಮಾಡ್ತಿದ್ದೀನಿ. ಆಯಿತಾ? ಸೊ 6D+1 = 17 - 15D. ಸೊ ಈಗೇನು ಮಾಡೋಣ ಅಂದರೆ, ಈ -15D ಅದಲ್ಲ, ಇದನ್ನು ಈ ಕಡೆ ತೊಗೊಂಬರ್ತೀನಿ. ಎಲ್ಲಿಗೆ ತೊಗೊಂಬರ್ತೀನಿ? ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಬರ್ತೀನಿ. ಅದು ಎಷ್ಟಾಗುತ್ತೆ? +15D ವಿಚ್ ವಿಲ್ ಬಿ ಈಕ್ವಲ್ ಟು 17. ಓಕೆ, 17 ಹಾಗೆ ಇಟ್ಟಿದ್ದೀನಿ. +1ನ -1 ಮಾಡ್ತೀನಿ. ಹೇಗೆ ಮಾಡ್ತೀನಿ? ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಂಡು ಹೋದೆ. ಸೊ 6D + 15D ಎಷ್ಟು ಬರುತ್ತೆ? 21D. ಹೌದಾ? 17 - 1 ಎಷ್ಟು ಬರುತ್ತೆ? 17 - 1 16 ಬರುತ್ತೆ. ಸೊ ಡಿ ವ್ಯಾಲ್ಯೂ ಎಷ್ಟು? 16 / 21. ಓಕೆನಾ? ಸೊ ಡಿ ವ್ಯಾಲ್ಯೂ ಎಷ್ಟು? 16 - 21. ಓಕೆನಾ? ಇಷ್ಟು ಅರ್ಥ ಆಯ್ತಾ? ಆಲ್ ರೈಟ್. ಸೊ ಓಕೆ ಜಸ್ಟ್ ಎ ಮಿನಿಟ್. ಸೊ ಇಲ್ಲಿ ನಾನು ಒಂದು ಎಡಾಟ್ ಮಾಡಿದೆ. ಏನು ಮಾಡಿದೆ? ಒಂದು ತಪ್ಪು ಮಾಡಿದೆ. ಏನು ತಪ್ಪು ಮಾಡಿದ್ದೀನಿ? ಸೊ ಏನ ಹಾಗೆ ಇಟ್ಟಿದ್ದೀನಿ, ಬಟ್ ಏನಾಯಿತು? -1 -6D ಆಯಿತು. ಯಾಕೆ? ಈ 6Dನ ನಾನು ಈ ಕಡೆ ತಗೊಂಡು ಹೋಗಿದ್ರಿಂದ ಏನಾಯಿತು? -1 -6D. ಅರ್ಥ ಆಯ್ತಾ? ಸೊ ಇವಾಗ A = -1 -6D. ಹೌದಾ? ಕರೆಕ್ಟ್ ಇದೆಯಾ ಈಗ? ಓಕೆ, ಫೈನ್. ಸೊ ಇವಾಗ ಏನು ಮಾಡೋಣ? ಇದನ್ನು ಇಕ್ವೇಷನ್ 1 ಅಂತ ತಗೊಳ್ಳೋಣ. ಇದು ಇಕ್ವೇಷನ್ 2. ಸೊ ಈ ಇಕ್ವೇಷನ್ 1 ಏನಿದೆಯಲ್ಲ ಇದನ್ನು ತಗೊಂಡು ನಾನು ಇಕ್ವೇಷನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆವಾಗ ನನಗೆ ಎಷ್ಟು ಸಿಗುತ್ತೆ? -1 -6D ವಿಚ್ ವಿಲ್ ಬಿ ಈಕ್ವಲ್ ಟು 17 - 15D. ಕರೆಕ್ಟಾ? ಸೊ ಇವಾಗ ಏನಾಗುತ್ತೆ? ನಾನು ಈ -1ನ ಈ ಕಡೆ ತೊಗೊಂಡ್ಬಿಡ್ತೀನಿ. ಲೈಕ್ ಟರ್ಮ್ಸ್ ಎಲ್ಲ ಒಂದು ಕಡೆ. ಸೊ -1 ಏನಿದೆಯಲ್ಲ ಅದು ಬರೀ ಕಾನ್ಸ್ಟೆಂಟ್. ಸೊ -1ನ ಈ ಕಡೆ ತೊಗೊಂಡ್ರೆ +1 ಆಗುತ್ತೆ. ಇಲ್ಲಿ -6D ಹಾಗೆ ಇಟ್ಟಿದ್ದೀನಿ. ಈ -15Dನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊತೀನಿ. ಏನಾಗುತ್ತೆ? +15D ಆಗುತ್ತೆ. ಸೊ 15 - 6 ಎಷ್ಟು ಬರುತ್ತೆ? 9D. ಇದೆಷ್ಟು? 17 + 1 ಎಷ್ಟು? 18 ಬರುತ್ತೆ. ಸೊ D = 18/9. ಸೊ 9 2s are 18. ಹೌದಾ? ಸೊ D = ಎಷ್ಟು ಬಂತು ವ್ಯಾಲ್ಯೂ? 2 ಬಂತು. ಹೌದಾ? ಡಿ ವ್ಯಾಲ್ಯೂ ಡಿಫ್ರೆನ್ಸ್ ಎಷ್ಟು? ಕಾಮನ್ ಡಿಫ್ರೆನ್ಸ್ 2 ಬಂತು. ಅರ್ಥ ಆಯ್ತಾ? ಇಲ್ಲಿ ತನಕ ಏನು ಮಾಡಿದ್ವಿ? ಕಾಮನ್ ಡಿಫ್ರೆನ್ಸ್ ಕಂಡು ಹಿಡಿದ್ವಿ. ಮುಂದಿನ ಕೆಲಸ ಏನು ನಮ್ಮದು? ಮುಂದೆ ಏನು ಮಾಡ್ಬೇಕು ನಾವೀಗ? ಕಾಮನ್ ಡಿಫ್ರೆನ್ಸ್ ಆದಮೇಲೆ ಎ ವ್ಯಾಲ್ಯೂ ಕಂಡು ಹಿಡಿಬೇಕು. ಸೊ ಎ ವ್ಯಾಲ್ಯೂ ಕಂಡು ಹಿಡಿಬೇಕಂದ್ರೆ ಏನು ಮಾಡೋದು? ಡಿಫ್ರೆನ್ಸ್ ಏನಿದೆಯಲ್ಲ ಅದನ್ನು ಒಂದು ಯಾವುದಾದ್ರೂ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ಯಾವ ಇಕ್ವೇಷನಲ್ಲಿ ಮಾಡೋಣ? ಇದರಲ್ಲಿ ಮಾಡೋಣ. ಯಾವುದಾದ್ರೂ ಇವೆರಡರಲ್ಲಿ ಯಾವುದಕ್ಕಾದರೂ ನೀವು ಮಾಡ್ಬೋದು. ಸೊ ಯಾವುದಕ್ಕೆ ಮಾಡೋಣ? ಇದನ್ನೇ ತಗೊಳ್ಳೋಣವಾ? A = -1 -6D ಅಲ್ವಾ ಅದು? -1. ಓಕೆ, A = -1 -6D. ಸೊ ಡಿ ವ್ಯಾಲ್ಯೂ ಎಷ್ಟು ಬಂತು ನಮಗೆ? ಡಿ ವ್ಯಾಲ್ಯೂ ಎಷ್ಟು ಬಂತು? 2 ಬಂತಲ್ವಾ? ಸೊ A = -1 -6 × 2. ಸೊ ಎಷ್ಟು ಬರುತ್ತೆ? A = -1 -6 2s are 12. ಸೊ A = -13. A = ಎಷ್ಟು ಬಂತು? -13. ಅವ್ರೇನು ಕೇಳಿದರು?
ಡಿಟರ್ಮೈನ್ ದ ಜನರಲ್ ಟರ್ಮ್ ಆಫ್ ಆ್ಯನ್ ಎ ಪಿ ಕೇಳಿದ್ದಾರೆ. ಓಕೆ, ನಾವು ಕಾಮನ್ ಡಿಫ್ರೆನ್ಸ್ ಕಂಡು ಹಿಡಿದ್ವಿ, ಎ ವ್ಯಾಲ್ಯೂ ಕೂಡ ಕಂಡು ಹಿಡಿದ್ವಿ. ಅವ್ರು ಏನು ಕೇಳ್ತಿದ್ದಾರೆ? ಜನರಲ್ ಟರ್ಮ್ ಕೇಳ್ತಿದ್ದಾರೆ. ಸೊ ಜನರಲ್ ಟರ್ಮ್ ಅಂದರೆ ಏನು? ಜನರಲ್ ಟರ್ಮ್ ಹೇಗಿರುತ್ತೆ? ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹೌದಾ? ಇದರಲ್ಲಿ ನಮಗೇನು ಎ ನಾವು ಕಂಡು ಹಿಡಿದ್ವಿ, ಡಿ ಮತ್ತು ಡಿನ ಕೂಡ ಕಂಡು ಹಿಡಿದ್ವಿ. ಸೊ ಇವೆರಡನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಷನ್ನ ಹಾಗೆ ಇಟ್ಬಿಡೋಣ. ಇದೇನಾಗುತ್ತೆ? ಜನರಲ್ ಟರ್ಮ್ ಆಫ್ ಎನ್ ಎ ಪಿ ಆಗುತ್ತೆ. ಸೊ ಎ ಎನ್ ಈಸ್ ಈಕ್ವಲ್ ಟು ಎ ಎಷ್ಟು ಬಂತು? -13 ಪ್ಲಸ್ ಎನ್ ಎಷ್ಟು ಬಂತು? ಎನ್ ಇಲ್ಲ ವ್ಯಾಲ್ಯೂ. ಓಕೆನಾ? ಎನ್ ವ್ಯಾಲ್ಯೂ ಇಲ್ಲ ನಮಗೆ. ಅದಕ್ಕೆ ನಾನೇನು ಮಾಡ್ತೀನಿ, ಎನ್ನನ್ನು ಹಾಗೆ ಇಡ್ತೀನಿ. -1 ಇಂಟು ಡಿ ಎಷ್ಟು ಬಂತು ನಮಗೆ? ಆಗಲೇ ನೋಡಿದ್ವಲ್ಲ, ಡಿ 2 ಬಂತು. ಹೌದಾ? ಡಿ ಎಷ್ಟು ಬಂತು ನಮಗೆ? 2 ಬಂತು. ಸೊ ಎ ಎನ್ ಈಸ್ ಈಕ್ವಲ್ ಟು 13 ಪ್ಲಸ್ -13 ಪ್ಲಸ್ 2 ಇಂಟು ಎನ್ 2n ಮೈನಸ್ 2. ಸೊ ಎ ಎನ್ ಈಸ್ ಈಕ್ವಲ್ ಟು 2n -13 - 2 -15. ಸೊ ಎ ಎನ್ ಈಸ್ ಈಕ್ವಲ್ ಟು 2n - 15. ಇದೇನಿದು? ಜನರಲ್ ಟರ್ಮ್ ಆಫ್ ಎನ್ ಎ ಪಿ. ಅರ್ಥ ಆಯ್ತಾ? ಅವ್ರು ಕೇಳಿದ್ದು ಇಷ್ಟನ್ನು ನಾವು ಕೊಟ್ಟಿದ್ವಿ. ಫಸ್ಟ್ ಏನು ಮಾಡಿದ್ವಿ? ಕೊಟ್ಟಿರೋವಂಥ ಟರ್ಮ್ಸ್ ಮತ್ತು ಅದರ ವ್ಯಾಲ್ಯೂ ಏನು ಕೊಟ್ಟಿದ್ರು? 17th ಟರ್ಮ್ ಮತ್ತು ಇನ್ನೂ ಒಂದು ಟರ್ಮ್ ಕೊಟ್ಟಿದ್ರು. ಸೊ ಎರಡು ಟರ್ಮ್ನ ವ್ಯಾಲ್ಯೂ ಯೂಸ್ ಮಾಡಿ ಫಸ್ಟು ಕಾಮನ್ ಡಿಫ್ರೆನ್ಸ್ ಕಂಡು ಹಿಡಿದ್ವಿ. ಹೌದಾ? ಆಮೇಲೆ ಎ ವ್ಯಾಲ್ಯೂ ಕಂಡು ಹಿಡಿದ್ವಿ. ಅವರು ಜನರಲ್ ಟರ್ಮ್ ಕೇಳಿರೋದ್ರಿಂದ ಈ ಜನರಲ್ ಟರ್ಮ್ ಫಾರ್ಮ್ನಲ್ಲೇ ಇಟ್ಟಿದ್ದೀವಿ. ಎ ಎನ್ ಈಸ್ ಈಕ್ವಲ್ ಟು 2n - 15. ಅರ್ಥ ಆಯ್ತಾ? ಕ್ಲಿಯರ್ ಆಯ್ದಿಷ್ಟು? ಈಗ ಓಕೆ. ಸೊ ಇದು ಲಾಸ್ಟ್ ಕ್ವೆಶನ್ ಈ ಒಂದು ಕಾನ್ಸೆಪ್ಟಲ್ಲಿ. ಇದಾದಮೇಲೆ ಮುಂದಿನ ಕಾನ್ಸೆಪ್ಟಿಗೆ ಹೋಗೋಣ. ಓಕೆನಾ? ಸೊ ಹೌ ಮೆನಿ ನಂಬರ್ಸ್ ಆಫ್ 2 ಡಿಜಿಟ್ಸ್ ಆರ್ ಡಿವಿಸಿಬಲ್ ಬೈ 7 ಅಂತ ಕೇಳ್ತಿದ್ದಾರೆ. ಹಾಗಿದ್ರೆ 7ಇಂದ ಡಿವೈಡ್ ಆಗುವಂಥ 2 ಡಿಜಿಟ್ ನಂಬರ್ಸ್ ಎಷ್ಟಿದೆ ಅಂತ ಇವಾಗ ನಾವು ನೋಡಬೇಕು. ಸೊ ಮೊದಲನೇದಾಗಿ 14 ಡಿವೈಡ್ ಆಗುತ್ತೆ. ಹೌದಾ? 14 ಏನು? 2 ಡಿಜಿಟ್ ನಂಬರ್. 7 ಬರಲ್ಲ. ಅಂದರೆ ಇವಾಗ ನಾವು ಮಲ್ಟಿಪಲ್ಸ್ನ ಬರ್ಕೊತ ಹೋಗ್ಬೋದು. ಯಾವುದ್ರದ್ದು? 7ಇಂದು 7 ಬರಲ್ಲ. ಯಾಕೆಂದರೆ 7 ಅಂದರೆ ಅದು ಸಿಂಗಲ್ ಡಿಜಿಟ್. ಅವ್ರು ಕೇಳ್ತಿರೋದು 2 ಡಿಜಿಟ್. ಸೊ 7 2 14 ಅಲ್ವಾ? ಅದು 2 ಡಿಜಿಟ್ ಅಲ್ವಾ? 14 ಬರುತ್ತೆ, 21 ಬರುತ್ತೆ, 28 ಬರುತ್ತೆ, 35, 42. ಹೌದಾ? ಇದೇ ರೀತಿ ಹೋಗುತ್ತೆ. ಎಲ್ಲಿ ತನಕ ಹೋಗುತ್ತೆ? ನಂಬರ್ ವಿಚ್ ಎಲ್ಲಿ ಅಂದರೆ ಅಲ್ಟಿಮೇಟ್ ನಂಬರ್ ಯಾವುದು? ಅಲ್ಟಿಮೇಟ್ 2 ಡಿಜಿಟ್ ನಂಬರ್ ಮ್ಯಾಕ್ಸಿಮಮ್ ಎಲ್ಲಿ ತನಕ ಹೋಗುತ್ತೆ? 99 ತನಕ ಹೋಗುತ್ತೆ. ಸೊ 99 7ಇಂದ ಡಿವೈಡ್ ಆಗುತ್ತಾ? ಇಲ್ಲ. ಮಾಡಿ ನೋಡಿ. 7 1 7 29 ಉಳಿಯುತ್ತಾ? ಸೊ 29 7ಇಂದ ಡಿವೈಡ್ ಆಗುತ್ತಾ? ಇಲ್ಲ. ಸೊ ಹಾಗಿದ್ರೆ 98 ಟ್ರೈ ಮಾಡೋಣ. 98 ಡಿವೈಡೆಡ್ ಬೈ 7. ಸೊ 7 1 7 4 28. ಓಕೆ. ಸೊ 98 ಮ್ಯಾಕ್ಸಿಮಮ್ 2 ಡಿಜಿಟ್ ನಂಬರ್. ಎಂಥ ನಂಬರು? 7ಇಂದ ಡಿವೈಡ್ ಆಗುತ್ತೆ. ಓಕೆನಾ? ಸೊ 14ಇಂದ 98 ತನಕ ಯಾವ್ಯಾವ ನಂಬರ್ಸ್ ಬರುತ್ತೆ ಅಂತ ನಾವು ಬರೆದಿದ್ದೀವಿ. ಅರ್ಥ ಆಯ್ತಾ? ಈಗ ಹೌ ಮೆನಿ ನಂಬರ್ಸ್ ಆಫ್ 2 ಡಿಜಿಟ್ಸ್ ಆರ್ ಡಿವಿಸಿಬಲ್ ಬೈ 7? ಇವಾಗ ನಾವು ಲಿಸ್ಟ್ ಆಫ್ ನಂಬರ್ಸ್ ಏನೋ ಬರೆದಿದ್ದೀವಿ, ಬಟ್ ಎಷ್ಟಿದೆ ಅಂತ ನಮಗೆ ಗೊತ್ತಾಗಬೇಕಲ್ಲ. ಹೌ ಮೆನಿ ಅಂತ ಅವ್ರು ಕೇಳ್ತಿದ್ದಾರೆ. ಇಷ್ಟೇ ಅಂತ ನಾವು ಹೇಳಬೇಕೀಗ ಅವ್ರಿಗೆ. ಅದಕ್ಕೆ ಏನು ಮಾಡೋಣ? ಎ ಇಸ್ ಈಕ್ವಲ್ ಟು 14 ಬರೀರಿ. ಓಕೆನಾ? ಇದರಲ್ಲಿ ಫಸ್ಟ್ ಏನು? ಫಸ್ಟ್ ಟರ್ಮ್ 14. ಕಾಮನ್ ಡಿಫ್ರೆನ್ಸ್ ತೊಗೊಳ್ಳೋಣ. ಕಾಮನ್ ಡಿಫ್ರೆನ್ಸ್ 21 ಮೈನಸ್ 14 ಎಷ್ಟು ಬರುತ್ತೆ? 7 ಬರುತ್ತೆ. ಹೌದಾ? ಕಾಮನ್ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 7 ಬರುತ್ತೆ. ಫಸ್ಟ್ ಟರ್ಮ್ 14. ನಿಮಗೆ ಇನ್ನೊಂದು ಏನಿದೆ ಇಲ್ಲಿ? ಲಾಸ್ಟ್ ಟರ್ಮ್ ನೋಡಿ. ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಟರ್ಮ್ ಏನು? ಎ ಎನ್ ಈಸ್ ಈಕ್ವಲ್ ಟು 98. ಸೊ ಲಾಸ್ಟ್ ಟರ್ಮ್ನ ಎ ಎನ್ ಅಂತಲೂ ತೊಗೊತೀವಿ. ಅರ್ಥ ಆಯ್ತಾ? ಈಗ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎ ಸಬ್ಸ್ಟಿಟ್ಯೂಟ್ ಮಾಡೋಣ. ಕೊಟ್ಟಿರೋದನ್ನು 98 ಈಸ್ ಈಕ್ವಲ್ ಟು ಎ ಎಷ್ಟಿದೆ? 14 ಇದೆ, ಪ್ಲಸ್
ಎನ್ ಎಷ್ಟಿದೆ ಗೊತ್ತಿಲ್ಲ, ನಾವೇ ಕಂಡುಹಿಡಿಬೇಕು. ಡಿ ಎಷ್ಟು ನಮಗೆ ಗೊತ್ತಾಯಿತು, ಡಿ 7 ಅಂತ. ಸೊ 7 ಇಲ್ಲ ಹಾಕೋಣ. ಸೊ 98 ಈಸ್ ಈಕ್ವಲ್ ಟು 14 ಪ್ಲಸ್ 7n ಮೈನಸ್ 7. ಸೊ ನಮಗೆ ಆನ್ಸರ್ ಏನು ಬರುತ್ತೆ, 98 ಈಸ್ ಈಕ್ವಲ್ ಟು 14 ಮೈನಸ್ 7 7 ಪ್ಲಸ್ 7n. ಈಗ ಸೊ ನಾನೇನು ಮಾಡ್ತೀನಿ, 7n ಹಾಗೆ ಇಡ್ತೀನಿ. 98 ಈ ಪ್ಲಸ್ 7ನ ಈ ಕಡೆ ತೊಗೊತೀನಿ, ಮೈನಸ್ 7 ಆಗುತ್ತೆ. ಹೌದಾ? ಸೊ 7n ಈಸ್ ಈಕ್ವಲ್ ಟು 98 ಮೈನಸ್ 7 ಎಷ್ಟು, 91. ಸೊ n ಈಸ್ ಈಕ್ವಲ್ ಟು 91/7. 7 1s 7 3s 21. ಸೊ n ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 13. ಎಷ್ಟು ಬಂತು n ವ್ಯಾಲ್ಯೂ? 13. ಅಂದರೆ 13 ಹೌ ಮೆನಿ ನಂಬರ್ ಆಫ್ 2 digits ಆರ್ ಡಿವಿಸಿಬಲ್ ಬೈ 7 ಅಂದರೆ ಟೋಟಲ್ 13 ನಂಬರ್ಸ್ ಡಿವೈಡ್ ಆಗುತ್ತೆ. ಇದರಿಂದ 7ಇಂದ. ಅರ್ಥ ಆಯ್ತಾ? ಕ್ಲಿಯರಾ? ಮುಂದೆ ಹೋಗೋಣ. ಓಕೆ ಫೈನ್. ಓಕೆ, ಈಗ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ನಾವು ಇಲ್ಲಿವರೆಗೂ ಏನು ಕಲ್ತ್ವಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅರ್ಥ ಮಾಡ್ಕೊಂಡ್ವಿ, ಜನರಲ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೇಗೆ, ಅದ್ರ ಮೇಲ್ಗಡೆ ಒಂದಿಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ. ಈಗ ಮುಂದೆ ಸಮ್ ಟು n ಟರ್ಮ್ಸ್ ಆಫ್ ಆನ್ AP. ಸಮ್ ಅಂದರೆ ಏನು, ಎಡಿಷನ್. ಹೌದಾ? ಒಂದು ಮೊತ್ತ ಅಂತ ಹೇಳಿ. ಸೊ ಸಮ್ ಟು n ಟರ್ಮ್ಸ್ ಆಫ್ ಆನ್ AP ಅಂದರೆ ಈ ಒಂದು ಜನರಲ್ ಟರ್ಮ್ಸ್ ಆಫ್ ಆನ್ AP ಏನಿದೆಯಲ್ಲ, ಅಂದರೆ a ಪ್ಲಸ್ ಡಿ, a ಪ್ಲಸ್ 2d, ಇವುಗಳ ಸಮ್ ಮಾಡಿದಾಗ ನಮಗೆ ಏನು ಬರುತ್ತೆ ಅನ್ನೋದನ್ನು ಈ ಒಂದು ಡಿರೈವೇಷನ್ ಅಥವಾ ಈ ಒಂದು ಕಾನ್ಸೆಪ್ಟ್ ತಿಳಿಸುತ್ತೆ. ಅರ್ಥ ಆಯ್ತಾ? ಸೊ ನಮಗೆ ಗೊತ್ತಿದೆ an ಈಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಇದೇನಿದು, ಜನರಲ್ ಟರ್ಮ್ ಆಫ್ ಆನ್ AP. ಹೌದಾ? ಇದನ್ನು ನಾವು a ಪ್ಲಸ್ ಡಿ, a ಪ್ಲಸ್ 3d, a ಪ್ಲಸ್ 4d, ಇದೇನಿದು, ಇದನ್ನೇ ಯಾವ ರೀತಿ ಬರೆದಿದ್ದೀವಿ ನಾವು, ಎಕ್ಸ್ಟೆಂಡೆಡ್ ಫಾರ್ಮ್. ಹೌದಾ? ನೀಟಾಗಿ ಕಾನ್ಸೆಪ್ಟ್ನ ಫಸ್ಟಿಂದ, ಅಂದರೆ ಈ an ಈಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ ಏನಿದೆಯಲ್ಲ, ಇದು ಜನರಲ್ ಟರ್ಮ್. ಬಟ್ ಇದನ್ನೇ ಏನು ಮಾಡಿದ್ದೀವಿ, ನೀಟಾಗಿ ಫಸ್ಟ್ ಟರ್ಮಿಂದನೂ ಲಾಸ್ಟ್ ಟರ್ಮ್, ಅಂದರೆ ಇದು nth ಟರ್ಮ್ ಅಂತ ತೋರಿಸೋದಕ್ಕೆ ಈ ರೀತಿಯಾಗಿ ಡಿಫೈನ್ ಮಾಡಿದ್ದೀವಿ. ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಥರ್ಡ್ ಟರ್ಮು, ಈ ರೀತಿಯಾಗಿ ಡಿಫೈನ್ ಮಾಡಿದ್ದೀವಿ. ಈಗ ಸಮ್ ಅಂದರೆ ನಾನು ಹೇಳಿದೆ ಆ್ಯಡ್ ಮಾಡೋದು ಅಂತ. ಸೊ ಸಮ್ ಬರಬೇಕು ಅಂದರೆ, ಆ್ಯಡ್ ಮಾಡಬೇಕು ಅಂದರೆ ನಮಗೇನು ಬೇಕು, ಟರ್ಮ್ಸ್ಗಳು ಬೇಕು. ಇಲ್ಲಿ ಯಾವ ಟರ್ಮ್ಸ್ ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್, ಇದು ಥರ್ಡ್ ಟರ್ಮ್, ಇದು ಫೋರ್ತ್ ಟರ್ಮ್, ಅಪ್ ಟು nth ಟರ್ಮ್. ಸೊ ನಾವೀಗ ಏನು ಮಾಡ್ತಿದ್ದೀವಿ, SN ಅಂದರೆ ಸಮ್ ಆಫ್ n ನಂಬರ್ ಆಫ್ ಟರ್ಮ್ಸ್ ಆಫ್ ಆನ್ AP ಬೇಕು ಅಂದರೆ ಈ ಏನಿದೆಯಲ್ಲ ಫಸ್ಟ್ ಟರ್ಮ್, ಇದನ್ನು ಸೆಕೆಂಡ್ ಟರ್ಮ್ a ಪ್ಲಸ್ ಡಿ ಮತ್ತು ಥರ್ಡ್ ಟರ್ಮ್ a ಪ್ಲಸ್ 2d ಈ ರೀತಿಯಾಗಿ ಆ್ಯಡ್ ಮಾಡ್ತಾ ಹೋಗ್ತೀವಿ. ಎಲ್ಲಿವರೆಗೂ a ಪ್ಲಸ್ n ಮೈನಸ್ 1 ಇಂಟು ಡಿ ತನಕ ಆ್ಯಡ್ ಮಾಡ್ತೀವಿ. ಓಕೆನಾ? ನಿಮಗೆ ಇಲ್ಲಿ ಹೇಳ್ತೀನಿ. ಸೊ ಸಮ್ ಬೇಕು ಅಂದರೆ ಫಸ್ಟ್ ಟರ್ಮ್ ಏನು, a ಪ್ಲಸ್, ಸೆಕೆಂಡ್ ಟರ್ಮ್ ಏನು, a ಪ್ಲಸ್ ಡಿ. ಹೌದಾ? ಥರ್ಡ್ ಟರ್ಮ್ ಏನು, a ಪ್ಲಸ್ 2d. ಹೌದಾ? ಫೋರ್ತ್ ಟರ್ಮ್ ಏನು, a ಪ್ಲಸ್ 3d. ಇದು ಎಲ್ಲಿವರೆಗೂ ಹೋಗುತ್ತೆ ಈ ರೀತಿ ಅಂದರೆ a ಪ್ಲಸ್ n ಮೈನಸ್ 1 ಇಂಟು ಡಿ. ಹೌದಾ? ಇದು ಮ್ಯಾಕ್ಸಿಮಮ್ nth ಟರ್ಮ್. ಓಕೆನಾ? ಇಷ್ಟ ನಮಗೆ ಗೊತ್ತಿರೋದು. ಅದು n ಅಂದರೆ ಗೊತ್ತಿಲ್ಲ ಎಲ್ಲಿವರೆಗೂ ಹೋಗುತ್ತೆ ಅಂತ, ಆದರೆ ಇದನ್ನು ನಾವು ಈ ಒಂದು ಜನರಲ್ ಫಾರ್ಮಿಂದ ಡಿನೋಟ್ ಮಾಡ್ತೀವಿ. ಎಂಡಿಂಗ್ ಅಂತ ನಾವೇ ಸದ್ಯಕ್ಕೆ ಅಂದ್ಕೊಂಡಿದ್ದೀವಿ.